ದೇಹಸ್ಥಿತಾಶ್ಚ ಮಧ್ಯಮ ಅಧಮಾ ಕಾಮಸ್ಥಿತಾಶ್ಚಾತ್ ಪರಚಿಂತಾ धमाधमा। हे वो जीवात्माओं, आचार्य पूज्यपाद भगवान ಹೇಳ್ತಾರೆ ಸರ್ವೋತ್ತಮ ಯಾವುದು ಚಿಂತನೆ ಮಾಡೋದು ಅಂತ ಕೇಳಿದ್ರೆ ಆತ್ಮಚಿಂತ, ಉತ್ತಮ ಸ್ವಾತ್ಮಚಿಂತ. ಯಾವ ಆತ್ಮ? ನಮ್ಮ ಆತ್ಮನ ಚಿಂತನೆಯನ್ನು ಮಾಡೋದು ಎಲ್ಲದರಲ್ಲಿ ಸರ್ವೋತ್ತಮ ಅಂತ. ದೇಹಸ್ಥಿತಾಶ್ಚ ಮಧ್ಯಮ, ಶರೀರ ಬದಲು ಕಾಳಜಿ ಮಾಡೋದು ಇದು ಮಧ್ಯಮ ಅಂತ ಹೇಳೋದು. ಅಧಮ ಕಾಮಚಿಂತ, ಕಾಮಚಿಂತ ಮಾಡೋದು, ಇಂದ್ರಿಯಗಳ ವಾಸನೆ ಬದಲು ವಿಚಾರ ಮಾಡೋದು ಇದು ಅಧಮ ಅಂತೇಳಿ. ಇದಕ್ಕಿಂತ ಅಧಮ ಯಾವುದ? ಪರಚಿಂತ ಧಮಾಧಮ. ಇದಕ್ಕೆ ಪ್ರಪಂಚ ಅಂದರು. ಪರರ ಪಂಚಿಕೆಯೇ ಪ್ರಪಂಚ ಅಂತ. ಈ ಪಂಚ ಪರಾವರ್ತನದಿಂದ ನಮ್ಮ ಆತ್ಮನ ಮುಕ್ತ ಮಾಡಬೇಕಾದ್ರೆ ನಾನಾರು, ನನ್ನ ಸ್ವರೂಪವೇನು, ನಾ ಎಲ್ಲಿಂದ ಬಂದೆ, ನಾ ಎಲ್ಲಿಗೆ ಹೋಗಬೇಕಾಗಿದೆ, ಅಲ್ಲಿ ಹೋಗಬೇಕಾದ್ರೆ ನಾ ಏನು ಮಾಡಬೇಕು, ಇದನ್ನು ಅರ್ಥಕೊಳ್ಳೋದು ಅಧ್ಯಾತ್ಮ. ಧರ್ಮದ ಸಾರಣ ಇದು. ಇದುವರೆಗೆ ಎಷ್ಟು ಭಗವಾನರಾದರೂ ಅವರೆಲ್ಲ ತಮ್ಮ ಸ್ವರೂಪ ತಿಳ್ಕೊಂಡನ, ಸ್ವರೂಪಾಚರಣದಾಗಿದ್ದಾನ, ಅವ್ರು ಪರಮಾತ್ಮ ಆಗ್ಯಾರ. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಸಮಾಧಿ ಹೆಂಗಾಯ್ತಂದ್ರೆ ಸಮತಾಪೂರ್ವಕ ಸಮಾಧಿ ಅಂತೀವಿ ನಾವು. ವ್ಯವಹಾರದಾಗ ಸಮತಾಪೂರ್ವಕ ಸಮಾಧಿ, ನಿಶ್ಚಯದಾಗ ಸ್ವ ಅವಸ್ಥಾದಾಗ ಸಮಾಧಿ. ಸ್ವ ಅವಸ್ಥಾ ಸ್ವ ಆತ್ಮನೊಳಗ ಆತ್ಮನ ನೋಡುದ, ಆತ್ಮನ ಒಳಗೆ ಇರುವುದ, ಆತ್ಮದ ಚಿಂತನೆ ಮಾಡೋದ, ಆತ್ಮದ ಮಂಥನ ಮಾಡೋದ, ಮನನ ಮಾಡೋದ, ನಿಧಿಧ್ಯಾಸ ಮಾಡೋದ ಎಲ್ಲಕ್ಕಿಂತ ಸರ್ವಶ್ರೇಷ್ಠ ಅಂತ ಹೇಳೋರು. ಆಚಾರ್ಯ ಭಗವಾನ್ ದೇವಶೇನರು ತತ್ವಸಾರ ಅಂತಕ್ಕಂಥ ಗ್ರಂಥದೊಳಗೆ ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಎರಡು ಪ್ರಕಾರ ತತ್ವಗಳನ್ನ ಹೇಳ್ತಾರೆ ಅವರು. ಒಂದು ಸ್ವಗತ ತತ್ವ, ಇನ್ನೊಂದು ಪರಗತ ತತ್ವ ಅಂತ. ಹೆಂಗೆ ತಿಳ್ಕೋದಿದ್ದೀನ? ಇಷ್ಟೆಲ್ಲ ಹೇಳ್ರಂತೀನಿ. ನಾವು ತತ್ವ 7 ಅಟ್ಟ ಗೊತ್ತದವ್ರಿ. ಜೀವ, ಅಜೀವ, ಆಶ್ರವ, ಬಂಧ, ಹೌದಲ್ಲ, ನಿರ್ಜರ, ಹೌದಲ್ಲ, ಸಂಹಾರ, ನಿರ್ಜರ, ಮೋಕ್ಷ. ತತ್ವಾಸೂತ್ರದ 7 ತತ್ವ ಅಷ್ಟೇ ನಮಗೆ ಗೊತ್ತದವೋ, ಮುಂದಿನ ನಮಗೇನು ಗೊತ್ತಿಲ್ಲ. ಅದರ ಆಚಾರ್ಯ ಕುಂದ್ರೆ ಹೆಂಗದಾರೋ ಹಂಗೆ ನಮ್ಮ ಆಗಮದೊಳಗೊಬ್ಬ ಮಹಾನ್ ಆಚಾರ್ಯ ಬದಲು ವರ್ಣನೆ ಮಾಡ್ತಾರೋ. ಅವ್ರ ಹೆಸರು ದೇವಸೇನ. ಅವ್ರಿಗೂ ಆಧ್ಯಾತ್ಮ ಸಂತ ಅಂತ ಉಲ್ಲೇಖ ಇದೆ. ಹಂಸ ಕ್ಷೀರ ನ್ಯಾಯ ಅಂತ ಹೇಳ್ತಾರೆ ಕುಂದ್ರಿಗೆ ಮತ್ತು ದೇವಸೇನ ಆಚಾರ್ಯಗೆ. 3ನೇ ಸ್ಥಾನ ಯಾರಿಗೆ ಸಿಗ್ತೈತೆ ಅಂದ್ರೆ ಪೂಜ್ಯಪಾದರಿಗೆ. ಈ 3 ಮಂದಿರಿಗೆ ಅಧ್ಯಾತ್ಮ ಸಂತ ಅಂತ ಕರ್ಕೊಂಡವರು. ಹೆಂಗೆ ಕುಂದ ಆಚಾರ್ಯ ವಿದೇಶ ಕ್ಷೇತ್ರಕ್ಕೆ ಹೋಗಿ ಶ್ರೀಮಂತರ ಭಗವಾನ್ ದರ್ಶನ ಮಾಡಿ ಬಂದರು. ಅದರ ಪ್ರಕಾರ ಪೂಜ್ಯಪಾದರು ಸಹಿತ ಶ್ರೀಮಂತರ ಭಗವಾನ್ ಪ್ರತ್ಯಕ್ಷ ದರ್ಶನ ಮಾಡ್ಯಾರು. ದೇವಸೇನರು ಶ್ರೀಮಂತರ ಭಗವಾನ್ ಪ್ರತ್ಯಕ್ಷ ದರ್ಶನ ಮಾಡಲಿಲ್ಲ. ಆದರೂ ದರ್ಶನ ಮಾಡಿದವ್ರು ಏನು ಕಾರ್ಯ ಮಾಡ್ಯಾರಲ್ಲ, ಕುಂದ್ರಿ ಇರ್ಬೋದು, ಪೂಜ್ಯಪಾದರು, ಅಂಥ ಕಾರ್ಯವನ್ನು ಆಚಾರ್ಯ ದೇವಸೇನ ಮಾಡ್ಯಾರು. ಅವರ ತತ್ವಸಾರ ಅಂತಕ್ಕಂಥ ಗ್ರಂಥದೊಳಗೆ ತತ್ವದ ಭೇದ ಮಾಡಾಗ 2 ಮುಖ್ಯ ತತ್ವಗಳನ್ನ ಹೇಳ್ತಾರೋ. ಒಂದು ಸ್ವಗತ ತತ್ವ, ಇನ್ನೊಂದು ಪರಗತ ತತ್ವ ಅಂತ. ಅದ್ರಾಗ ವರ್ಣನೆ ಮಾಡ್ತಾ ಮಾಡ್ತಾ ಇಷ್ಟು ಅಧ್ಯಾತ್ಮದೊಳಗೆ ಒಯ್ತಾರೆ ನಮ್ಮನ್ನು. ಅಲ್ಲಿ ನಿಶ್ಚಯನಯ ಅಂತ ನಾವು ಕರಿತೀವಿ. ನೀವು ಅಂತೀರಿ ಮಹಾಬಲ ಗುರುಗಳು ಅಂತಿರು, ಸುಬಲ್ ಸಾಗರ್ ಅಂತಿರು, ಆಚಾರ್ಯ ರತ್ನ ಬಾಹುಬಲಿ ಅಂತಿದ್ರು. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ. ಇದು ಯಾರಿಗೆ ಗೊತ್ತಿಲ್ಲ? ಹಿರಿಯಾರಿಗೆ ಹೇಳ್ರಿ ನೋಡೋಣ. ಈಗಿನ ಪೀಳಿಗೆ ಗೊತ್ತಿಲ್ಲ ಇದು. ಬರೀ ಮೊದಲು ಎಲ್ಲರೂ ಪ್ರವಚನ ಶುರುವಾತ್ರ ಇದೆ. ತೇರ್ದಾಗ ಗುರುಕುಲದಾಗ ಪರಂಪೂಜ್ಯ ವೈರಾಗ್ಯರು ಮಹಾಬಲ ಮಹಾರಾಜ್ ಸಲ್ಲೇಕಂತವ್ರು ಪ್ರತಿನಿತ್ಯ ಮಂಗಲಾಚರಣೆ ಆಗ್ತಿತ್ತು. ಇದನ್ನ ಬಿಟ್ಟು ಬೇರೆ ಅನ್ನತ್ತಿದ್ದು. ಇದು ಶುರುವಾತಿಗೆ ಲಾಸ್ಟಿಗೆ ಈ ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನವುದು. ಇವು ಪಿಕ್ಸ ಆದಿಮಂಗಲ ಅಂತ್ಯಮಂಗಲ. ಈಗ ಓಂ ನಮ ಸಿದ್ದೇವ್ಯ ಶುರುವಾತ, ಲಾಸ್ಟ ಪ್ರಭುದೇವ ತುಮಾರೇ ಪವಿತ್ರ ಮುಖ ಸೇವಾಯಿತು. ನೋಡ್ರಿ, ಮೊದಲ ನಮ್ಮ ಮಹಾಬಲ ಮಹಾರಾಜರು ಇರ್ಬೋದು, ಶ್ರಮಣ ರತ್ನಾಚಾರ್ಯ ಸುಬಲ್ ಸಾಗರ್ ಇರ್ಬೋದು, ಆಚಾರ್ಯ ರತ್ನ ಬಾಹುಬಲಿ ಸಾಗರ್ ಇರ್ಬೋದು, ಪಾಯ ಸಾಗರ್ ಇರ್ಬೋದು, ಈ ಭಾಗದಾಗ ಎಷ್ಟು ಸಾಧು ಸಂತರ ಆ ಸಮಯದಾಗ ವಿಹಾರ ಮಾಡ್ಯಾರೋ ಅವ್ರ ಬಾಯಾಗಿ ಇದಿರ್ತಿತ್ತು. ಯಾವುದೋ
ಭರತೇಶ್ ವೈಭವ ಗ್ರಂಥದ ಮಂಗಲಾಚರಣ. ಅದಕ್ಕೆ ಭಾಳ ಅರ್ಥವಾಗಿರ್ತಕ್ಕಂಥದ್ದು. ಪರಬ್ರಹ್ಮ ತ್ರಿಭುವನ ಸಾರ ಚಿದಂಬರ ಪುರುಷ ನಿರಂಜನ ಸಿದ್ಧ ನಮೋ ನಮೋ ಯಾರಿಗೆ? ಗುರುವೇ ಪ್ರತ್ಯಕ್ಷವಾಗೆನಗೆ. ಎಲ್ಲ ಅಂತಿದ್ರು, ಕರೆ ಗುರುವಿನ ಬದಲು ಅಷ್ಟು ಮಹತ್ವ ಅವರು ಹೇಳ್ತಿದ್ದಿದ್ದಿಲ್ಲ. ಮಹಾಬಲ್ ಮಹಾರಾಜರು ಅಷ್ಟು ಗುರುವಿನ ಬದಲು ಹೇಳಲಿಲ್ಲ, ಸುಬಲ್ ಸಾಗರ್ ಹೇಳಲಿಲ್ಲ, ಆಚಾರ್ಯ ಬಹುಬಲಿ ಸಾಗರ್ ಹೇಳಲಿಲ್ಲ. ಗುರುವಿನ ಮಹತ್ತೆಯನ್ನು ಈ ಕಾಲದಾಗ ಪರಿಚಯ ಮಾಡಿಕೊಟ್ಟವ್ರು ಯಾರು ಇದ್ರ? ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್. ಹೆಚ್ಚು ಗುರುವಿಗೆ ಜೋರು ಕೊಟ್ಟದ್ದು. ದೇವರಿಗಿಂತ ದೊಡ್ಡವ ಗುರು ಅಂತಂದವ್ರು. ಶಾಂತಿ ಸಾಗರ್ ಕೊಡಲಿಲ್ಲ ಅದಕ್ಕೆ. ಯಾಕ? ಅವ್ರಿಗೆ ದೀಕ್ಷಾ ಕೊಡುವಂಥ ಗುರುನವ್ರದಾಗ ದೀಕ್ಷಾ ತೊಗೊಂಡ್ರು. ಆ ಸಮಯದ ಹಂಗೆ ಇತ್ತು. ಅದರ ರತ್ನತ್ರ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಆಚಾರ್ಯ ಪೂಜ್ಯಪಾದರು 3 ಸೂತ್ರಗಳನ್ನು ಹೇಳ್ಯಾರ. ಸಮ್ಯಕ್ ದರ್ಶನ ಪ್ರಾಪ್ತಿಗಾಗಿ ಜಿನೇಂದ್ರ ಭಗವಾನ್ ಭಕ್ತಿ ಮಾಡಬೇಕು, ಸಮ್ಯಕ್ ಜ್ಞಾನ ಪ್ರಾಪ್ತಿಗಾಗಿ ಮಾ ಜಿನ್ವಾನಿ ಭಕ್ತಿ ಮಾಡಬೇಕು, ಸಮ್ಯಕ್ ಚಾರಿತ್ರ ಪ್ರಾಪ್ತಿಗಾಗಿ ಗುರುಗಳ ಭಕ್ತಿ ಮಾಡಬೇಕು ಅಂತೇಳಿ. ಅಂದ್ಬೇಕು ಯಾರ ಭಕ್ತಿ ಶ್ರೇಷ್ಠ ಅನ್ನಂಗೆ ಆತಿಲಿ? ನಾ ಹೇಳಕತ್ತಿಲ್ಲಪ್ಪ, ನಾ ಪುಷ್ಪಾಂಕಿ ಮಾಡ್ತಂತ ಹೇಳಿ ಶಾಸ್ತ್ರ ಬರ್ದದ್ದು ನಿಮ್ಮ ಮುಂದೆ ಹೇಳಕತ್ತಿದ್ದ. ಇದ್ರಾಗ ಯಾರ ಭಕ್ತಿ ಶ್ರೇಷ್ಠ ಅನ್ನಂಗಾತು? ಭಗವಾನ್ ಭಕ್ತಿ ಶ್ರೇಷ್ಠೋ, ಜಿನ್ವಾನಿ ಭಕ್ತಿ ಶ್ರೇಷ್ಠೋ, ಇನ್ನು ಗುರು ಭಕ್ತಿ ಶ್ರೇಷ್ಠೋ? ಹೇಳ್ರಿ. ಸಮ್ಯಕ್ ದರ್ಶನ ಶ್ರೇಷ್ಠೋ, ಸಮ್ಯಕ್ ಜ್ಞಾನ ಶ್ರೇಷ್ಠೋ, ಸಮ್ಯಕ್ ಚಾರಿತ್ರ ಶ್ರೇಷ್ಠೋ? ಸಮ್ಯಕ್ ದರ್ಶನ ಜ್ಞಾನ ನರಕದಾಗ ಸಹಿತ ಅದಾವ. ಶಾಯಿಕ ಸಮ್ಯಕ್ ದೃಷ್ಟಿ ಜೀವ ಸಹಿತ ನರಕದಾಗ ಇರ್ತೈತಿ. ಮತ್ತೆ ದೊಡ್ಡವ್ರು ಭಾಳ ದೂರ ಹೋಗೋದು ಬೇಡ. ಪ್ರಥಮ ತೀರ್ಥಂಕರಾಗುವಂಥ ಮಹಾಪದ್ಮ ಆಗುವಂಥ ಜೀವ, ರಾಜ ಶ್ರೇಣಿಗಿನ ಜೀವ ಎಲ್ಲೈತೀಗ? 1ನೇ ನರಕದಾಗೈತಿ. ಅದು ಎಂಥ ಜೀವ ಐತಿ? ಕ್ಷಾಯಿಕ ಸಮ್ಯಕ್ ದೃಷ್ಟಿ ಐತಿ. ಆ ಜೀವಕ್ಕೆ ಸಮ್ಯಕ್ ದರ್ಶನ ಐತಿ, ಸಮ್ಯಕ್ ಜ್ಞಾನ ಐತಿ. ಕರೆ ಒಂದಿಲ್ಲ, ಯಾವುದಿಲ್ಲ? ಸಮ್ಯಕ್ ಚಾರಿತ್ರ. ನಂಗೆ ಹೇಳಿ, ಸಮ್ಯಕ್ ದರ್ಶನ ಜ್ಞಾನದಿಂದ ಮೋಕ್ಷ ಸಿಗ್ತೈತೋ ಏನು ಚಾರಿತ್ರದಿಂದ ಮೋಕ್ಷ ಸಿಗ್ತೈತೋ? ಹೇಳ್ರಿ. ಚಾರಿತ್ರದಿಂದ ಮೋಕ್ಷ ಸಿಗ್ತಿದ್ರೆ ಎಲ್ಲರೂ ಮೋಕ್ಷಕ್ಕೆ ಹೋಗ್ತಿದ್ರು. ಕರೆ ಚಾರಿತ್ರ್ಯ ಎಂಥದ್ದು ಬೇಕು? ಸಮ್ಯಕ್ ರೂಪೇಣ. ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಹಿತ ಚಾರಿತ್ರ್ಯ ಇತ್ತಂದ್ರೆ ಅದು ಮೋಕ್ಷಕ್ಕೆ ಕಾರಣ ಐತಿ. ಮತ್ತು ಸಮ್ಯಕ್ ದರ್ಶನ ಜ್ಞಾನ ರಹಿತ ಚಾರಿತ್ರ್ಯ ಎಷ್ಟೇ ಕಠೋರ ಇದ್ರು ಅದು ಅನಂತ ಸಂಸಾರಕ್ಕೆ ಕಾರಣ ಐತಿ. ನಮಗೆ ಎಂಥ ಚಾರಿತ್ರ್ಯ ಬೇಕೈತ? ಮೋಕ್ಷಕ್ಕೆ ಕಾರಣ ಆಗೋ ಚಾರಿತ್ರ್ಯ ಬೇಕು, ಏನು ಸಂಸಾರ ಬಳ್ಳಿ ಬೆಳಿ ಚಾರಿತ್ರ್ಯ ಬೇಕು? ಆ ಮೋಕ್ಷ ಪ್ರಾಪ್ತಿ ಆಗುವಂಥ ಚಾರಿತ್ರ್ಯ ಬೇಕಂದ್ರೆ ನಾವು ಏನು ಮಾಡ್ಕೋಬೇಕು? ಮೊದಲ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ. ದರ್ಶನ ಶ್ರದ್ಧಾ ಸಹಿತ ಜ್ಞಾನ, ಜ್ಞಾನ ಸಹಿತ ಆಚರಣ. ಅದಕ್ಕೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಸಮ್ಯಕ್ ದರ್ಶನದಿಂದ ಮೋಕ್ಷ ಸಿಗಂಗಿಲ್ಲ, ಮಾತ್ರ ಸಮ್ಯಕ್ ಜ್ಞಾನದಿಂದ ಮೋಕ್ಷ ಸಿಗಂಗಿಲ್ಲ, ಮಾತ್ರ ಸಮ್ಯಕ್ ಚಾರಿತ್ರದಿಂದ ಮೋಕ್ಷ ಸಿಗಂಗಿಲ್ಲ. ಮೂರೂ ಸೇರಿದಾಗ ರತ್ನತ್ರಯ ನಿಧಿ ಸೇರಿದಾಗ ಈ ಆತ್ಮ 3 ಲೋಕದ ಮುಕ್ಕನ್ನ, 3 ಲೋಕದ ನಾಥರ ತ್ರಿಲೋಕಿನಾಥ ಸಿದ್ಧ ಪ್ರಭು ಆಗ್ತಾನೆ. ಹಂಗಂತ ಕೇಳಿದ್ರೆ ಶರ್ಬತ್ ಆಗ್ಬೇಕಾದ್ರೆ ಬರೀ ನೀರ್ಲೆ ಶರ್ಬತ್ ಆಗಂಗಿಲ್ಲ, ಬರೀ ಸಕ್ರೆಲಿ ಶರ್ಬತ್ ಆಗಂಗಿಲ್ಲ, ಬರೀ ನಿಂಬಿಕಾಯಿಲೆ ಶರ್ಬತ್ ಆಗಂಗಿಲ್ಲ. ಈ 3 ಸೇರಿ ಅದ್ರಾಗ ರುಚಿಗೆ ತಕ್ಕಂಗೆ ಸ್ವಲ್ಪ ಲೋನ್ ಹಾಕಿ ಮ್ಯಾಲೊಂದು ಸ್ವಲ್ಪ ಯಾಲಕ್ಕಿ ಅರ್ಧ ಹಾಕಿರಿ. ಏನು ಪೌಡ್ಯಾರ ಮನ್ಯಾಗ ಯಾವಾಗ ಬಿಸ್ಲಾಗ ಹೋಗಿನಿ, ಎಷ್ಟು ಚಂದ ಚಹಾ ಮಾಡ್ರಿ ಅನ್ನಂಗಿಲ್ಲ, ಶರ್ಬತ್ ಮಾಡಿರ. ಹೌದಲ್ಲ? ಶರ್ಬತ್ ಮಾಡಕ್ಕೆ ಹೆಂಗೆ ಒಂದು ಕಲಾ ಐತಿ, ಹಂಗೆ ರತ್ನತ್ರಯ ಪ್ರಾಪ್ತಿ ಮಾಡ್ಕೊಳಕ್ಕೆ ಒಂದು ಕಲಾ ಬೇಕು. ಸಮ್ಯಕ್ ದರ್ಶನ ಭಗವಾನ್ರ ಭಕ್ತಿಯಿಂದ ಪ್ರಾಪ್ತ ಆಕತ್ತೆ ಅಂತ ಆಚಾರ್ಯ ಪೂಜ್ಯಪಾದರು ದರ್ಶನ ಪಾಠದಾಗ ಹೇಳ್ಯಾರು. ನಾ ಹೇಳಿಲ್ಲ, ಆಚಾರ್ಯ ಪೂಜ್ಯಪಾದರು ಹೇಳ್ಯಾರು. ಆಚಾರ್ಯ ಭಗವಂತರು ಹೇಳಿದ್ದನ್ನೇ ನಿಮ್ಮ ಮುಂದೆ ಹೇಳಾಕತ್ತೀನಿ. ಜಿನೇರ್ ಭಕ್ತಿ ಜಿನೇರ್ ಭಕ್ತಿ ಜಿನೇರ್ ಭಕ್ತಿ ಸದಾಸ್ತು ಮೇ ಸಮ್ಯಕ್ ತ್ವಮೇವ ಸಂಸಾರ ವಾರಣಂ ಮೋಕ್ಷ ಕಾರಣಂ. ನೀವು ಯಾರೂ ಅನ್ನಂಗಿಲ್ಲ, ಯಾಕ ನೀವು ಅನ್ನೋ ದರ್ಶನ ಪಾಠದಾಗ ಇದಿಲ್ಲ. ಕರೇನು ಸುಳ್ರಿ? ನೀವೇನು ದರ್ಶನ ಪಾಠ ಅಂತಿರೋದು 13 ಅದಾವ, ಮೂಲ ಗ್ರಂಥದ 18 ಅದಾವ, ಇನ್ನು 5 ನೀವು ಗಾಯಬ ಮಾಡಿರಿ. ನಿಸ್ಸಂಗೋಹಂ ಜಿನಾನಾಂ ಪೈಲಾ ದರ್ಶನ ಪಾಠದಾಗ ಕಲಿಸ್ತಿರ್ಲ. ಪೈಲಾ ಪಾಠಶಾಲಾದಾಗ ಕಲಿಸ್ರಿ, ಈಗಿನ ಪಾಠಶಾಲದಾಗ ಇಲ್ಲದು. ಅದರಾಗ 18 ಚರಣಗಳದಾವ.
ಸರಿ, ಈಗ ನೀವು ಏನು ಓದ್ತೀರಿ ಅದ್ರಾಗ 13 ಅದಾವ, 5 ಗೌನ್ ಆಗ್ಯಾವ. ಓಂ ಜಯ 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 ನಿಸ್ಸಹಿ ನಿಸ್ಸಹಿ ನಿಸ್ಸಹಿ. ಇದು ನಂದು ದರ್ಶನಂ ದೇವ ದೇವಶ್ಚ. ಈ ರೀತಿ ಕೊನೆಗೆ ಅದ್ಯಾಸಬಲತಾ ನೈನದ್ವಯಶ್ಯ ದೇವತ್ವಜೀಯ ಚರಣಾಂಬುಜ ವೀಕ್ಷಣೇನ ಆದ್ಯ ತ್ರಿಲೋಕ ಅಂತೀರಿ. ಇವೆಲ್ಲ ಇದ್ರ ಅನ್ನೋರ್ಲ ಪಾಪ ನೀವು ಓದು ಗ್ರಂಥದಾಗಿವ ಇಲ್ಲ. ಅದಕ್ಕೆ ಆಚಾರ್ಯ ಪೂಜ್ಯಪಾದರು ಏನೋ ದರ್ಶನ ಪಾಠ ಯಾರು ಬರ್ದಾರೋ ಆಚಾರ್ಯ ಪೂಜ್ಯಪಾದರು. ಇದು ಎಲ್ಲರಿಗೂ ಗೊತ್ತಿರಲಿ, ಇಷ್ಟ ಆದರು ದಿವಸ ದರ್ಶನ ಪಾಠ ಅಂತಿರಲ್ಲ. ಆ ದರ್ಶನ ಪಾಠ ಬರೆದಂಥ ಆಚಾರ್ಯ ಹೆಸರೇನು? ಆಚಾರ್ಯ ಪೂಜ್ಯಪಾದರು. ಆಚಾರ್ಯ ಕುಂದ್ರು 10 ದಶಲಕ್ಷ ದಶಭಕ್ತಿಗಳನ್ನು ಬರೆದರು ಪ್ರಾಕೃತ ಭಾಷಾದೊಳಗೆ. ಅಂಚೇಮಿ ಪೂಜೇಮಿ ವಂದಾಮಿ ಅಂತಿರಲ್ಲ ಇವತ್ತ. ಇವು ಯಾರು ಬರೆದ್ರು? ಆಚಾರ್ಯ ಕುಂದ್ರು. ಆ 10 ಭಕ್ತಿಗಳನ್ನು ಆಚಾರ್ಯ ಪೂಜ್ಯಪಾದರು ಸಂಸ್ಕೃತದಾಗ ಬರೆಯುವಂಥ ಕೆಲಸ ಮಾಡಿ. ನಂದೀಶ್ವರ ಭಕ್ತಿ ಆಚಾರ್ಯ ಪೂಜ್ಯಪಾದರು ಬರ್ದಾರು, ಕುಂದ್ರು ಬರೆದಿಲ್ಲ. ಲಕ್ಷ್ಯ ಇರಲಿ. ಯಾವ ಆಚಾರ್ಯ ಪೂಜ್ಯಪಾದರು ಸಂಸ್ಕೃತದೊಳಗೆ ಭಕ್ತಿ ಬರೆದ್ರು ಅವುಗಳನ್ನು ಹಿಂದಿ ಪದ್ಯಾನುವಾದ ಮಾಡ್ತಕ್ಕಂಥ ಕಾರ್ಯ ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಮಾಡಿ. ಒಬ್ಬರು ಗಾಥಾ ಬರೆದ್ರು, ಒಬ್ಬರ ಶ್ಲೋಕ ಬರೆದ್ರು, ಒಬ್ಬರ ಏನು ಬರೆದ್ರು? ದೋಹಾ ಬರೆದ್ರು. ಹಿಂದಿ ಒಳಗಿದ್ರೆ ದೋಹಾ, ಸಂಸ್ಕೃತದೊಳಗಿದ್ರ ಶ್ಲೋಕ, ಪ್ರಾಕೃತೊಳಗಿದ್ರ ಗಾಥಾ. ನಂಬೈತಿಲ್ಲ ಎಲ್ಲರಿಗೂ? ಆಚಾರ್ಯ ಕುಂದ್ರು ಏನು ಬರೆದ್ರು? ಗಾಥಾಗಳನ್ನು ಬರೆದ್ರು ಪ್ರಾಕೃತ ಭಾಷೆಯಲ್ಲಿ. ಆರ್ಯಾಚಂದದೊಳಗೆ ಅನೇಕ ಗ್ರಂಥಗಳನ್ನು ಬರೆದರು. ಅದೇ ಪ್ರಕಾರ ಆಚಾರ್ಯ ಪೂಜ್ಯಪಾದರು ಸಂಸ್ಕೃತದೊಳಗೆ ಅವುಗಳನ್ನು ಬರೆದರು. ಕಾಲಾಂತರದಲ್ಲಿ ಆಚಾರ್ಯ ವಿದ್ಯಾಸಾಗರ ಅವುಗಳನ್ನ ಹಿಂದಿಯಲ್ಲಿ ಪದ್ಯಾನುವಾದ ಮಾಡಿದರು. ಯಾವುದ್ರ ಮುಖಾಂತರ? ದೋಹೆಗಳ ಮುಖಾಂತರ. पूज्यवर चैत्य भक्ति का करके कायो सर आलोचन उसका करो ले प्रभु तव संसार. ಇದು ದೋಹಾಗಳ ಮಾಧ್ಯಮದಿಂದ ಆಚಾರ್ಯ ಭಗವಂತ ಹಿಂದಿ ಒಳಗೆ ಬರೆದು ಅದನ್ನು ಆಚಾರ್ಯ ಕುಂದ್ರು ಪ್ರಾಕೃತದೊಳಗೆ ಬರೆದು. ನಾವಂತಿಲ್ಲ ರಯನತ್ತಯಂಚ ಒಂದೇ ಚೌವಿಜ್ಜಿನಂಚ ಸೌವದ ಒಂದೇ ಪಂಚಗುರುಣಾಂ ಒಂದೇ ಕೊನೆಗೆ ಚಾರಣ ಚರಣಂ ಸದಾ ಒಂದೇ. ಸಮಾಧಿ ಭಕ್ತಿ ಒಳಗ ಆಚಾರ್ಯ ಭಗವನ್ ಕುಂದ್ರು ಇದನ್ನು ಬರೆದಾರು. ಅದನ್ನು ನಾವು ಸ್ವಸ್ತಿಗೆ ಸ್ಥಾಪನಾ ಮಾಡಾಗ ಅಂಕನ್ಯಾಸ ಮಾಡಾಗಿದ್ದು ನೀವೊಂದು ಅಂತೀವಿ. ಹಂಗ ಪರಮ ಉಪಕಾರಿ ಇರ್ತಕ್ಕಂಥ ಆಚಾರ್ಯ ಪೂಜ್ಯಪಾದರು ದರ್ಶನ ಪಾಠದೊಳಗ ಒಂದು 3 ಶ್ಲೋಕಗಳನ್ನು ವಿಶೇಷ ರೂಪದಾಗ ಹೇಳಿದರು. ಜಿನೇಂದ್ರ ಭಗವಾನರ ದರ್ಶನ, ಜಿನೇಂದ್ರ ಭಗವಾನರ ಭಕ್ತಿ ಆರಾಧನಾ ಮಾಡೋದ್ರಿಂದ ನಮ್ಮ ಆತ್ಮನಿಗೆ ಸಮ್ಯಕ್ ದರ್ಶನದ ಪ್ರಾಪ್ತಿ ಆಗ್ತದೆ. ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಜಿನೇಂದ್ರ ಭಗವಾನ್ ಭಕ್ತಿ ಮಾಡ್ರಿ. ರಾವಣ ಅಂತ ರಾವಣ್ 7ನೇ ನರಕ ಹೋಗ್ತಕ್ಕಂಥ ರಾವಣ್ ಅರ್ಹದ ಭಕ್ತಿ ಮಾಡ್ರು. ಆ ಭಕ್ತಿ ಫಲಸ್ವರೂಪ ಅವರು ತೀರ್ಥಂಕರ ಪ್ರಕೃತಿ ಬಂದಾಯ್ತು. ಎದ್ರ ಪ್ರಭಾವ ಇದು? ಅರಿಹಂತ ಪರಮೇಷ್ಠಿಗಳ ಭಕ್ತಿ ಮಾಡೋದ್ರಿಂದ, ಜಿನೇಂದ್ರ ಭಗವಂತರ ಭಕ್ತಿ ಮಾಡೋದ್ರಿಂದ 7ನೇ ನರಕಕ್ಕೆ ಹೋಗ್ತಕ್ಕಂಥ ರಾವಣ್, ಮಹಾಪಾಪಿ ರಾವಣ್ ಭಕ್ತಿದು ಎಷ್ಟು ಮಹಿಮಾತಿ ವಿಚಾರ ಮಾಡ್ರಿ. 7ನೇ ನರಕ ಹೋಗ್ತಕ್ಕಂಥ ರಾವಣ ಅರಿಹಂತ ಭಗವಾನ್ ವೀತರಾಗ್ ಜಿನೇಂದ್ರ ಭಗವಾನರ ಭಕ್ತಿ ಮಾಡಿ ಎಷ್ಟು ಫಲ ಪಡ್ಕೋತಾನ ಅಂದ್ರೆ ತೀರ್ಥಂಕರ ಪ್ರಕೃತಿ ಬಂದ್ ಮಾಡ್ಕೋತಾನೋ. 7ನೇ ನರಕದಿಂದ 1ನೇ ನರಕದಾಗ ಬರ್ತಾನೋ. ಇನ್ನು ಮುಂದಿನ ಬಹುದಾಗ ಅಲ್ಲಿಂದ ಬಂದು ತೀರ್ಥಂಕರಾಗಿ ಮೋಕ್ಷ ಹೋಗುವಂಥ ಭಾಗ್ಯ ತಗೋತಾನೋ. ಇದು ಎದರ ಪ್ರಭಾವ? ಜಿನೇಂದ್ರ ಭಕ್ತಿ ಪ್ರಭಾವ. ನಾವು ಯಾಕೆ ಭಕ್ತಿ ಮಾಡ್ಬೇಕು ಭಗವಾನ್ರದ? ಇಟ್ಟೆಲ್ಲ ರೊಕ್ಕ ಖರ್ಚು ಮಾಡಿ ಇಟ್ಟು ದೊಡ್ಡ ಮಂದಿರ ಕಟ್ಟೋದು ಏನು ಅವಶ್ಯಕತೆ ಇದೆ? ಊರಾಗ 5 ಮಂದಿ ಇರುತ್ತಿಲ್ಲ, ಇದ್ಯಾಕೆ ಬೇಕಾಗಿತ್ತು? ಅನ್ನೋರು ಇರ್ತಾರೆ ಹಲವಾರು ಮಂದಿ. ಅಪ್ಪಂದೊಂದು ಮನೆ ಇತ್ತು, ಮಕ್ಕಳು 4 ಮನೆ ಕಟ್ಟಿಲ್ಲ, 16 ಕೇಳಲಿಲ್ಲ. ನಿಮ್ಮ ಅಪ್ಪನ ಮನೆ ಇತ್ತು, 16 ಬಿಟ್ಟು ಹೊಲ ಕಟ್ಟಾತದು ಯಾರತಾರೇನ? 4 ಮನೆ ಕಟ್ಟರೆ ಕೆಲಸ ಚರ್ಚೆ ಮಾಡಂಗಿಲ್ಲ. ಒಂದು ಮಂದಿರ ಕಟ್ಟಕತ್ತಿದ್ರೆ ಭಾಳ ಚರ್ಚೆ ಮಾಡ್ತಾರೆ. ವಿಚಾರ ಮಾಡ್ರಿ, ನೀವು ಗಳಿಸಿದಂಥ ಲಕ್ಷ್ಮಿ
ನ್ಯಾಯದಿಂದ ಐತಿ, ಧರ್ಮದಿಂದ ಐತಿ, ಪುಣ್ಯದ ಹನಾತನತೆ, ಪುಣ್ಯ ಕಾರ್ಯಕ್ಕೆ ಹೊಂಟತಿ. ಹಂಗೆ ಪ್ರೇರಣಾ ಕೊಡಕ್ಕೆ ಸಾಧು ಸಂತ ಸಿಗ್ತಾರು. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಇದನ್ನ ಮಾಡ್ರು. ಜೈನ ಧರ್ಮೇಲಿರ್ತಕ್ಕಂಥ ಜೈನರ ಭಕ್ತಗಳಿರ್ತಕ್ಕಂಥ ಯಾವುದು ಪರಿಗ್ರಹ ಆಗಿತ್ತು, ರೊಕ್ಕ ಸಂಪತ್ತಿ ಚಂಚಲ ಲಕ್ಷ್ಮಿ, ಅದನ್ನು ದಾನ ಧರ್ಮ ಮಂದಿರ ಜೀರ್ಣೋದ್ಧಾರಾದಿ ಕ್ರಿಯಾ ಮಾಡಾಕ, ಪ್ರತಿಭಾ ಸ್ಥಳ ತೆಗ್ಯಾಕ, ಹಾತಗರ್ಗ ತೆಗ್ಯಾಕ, ಗೋಶಾಲಾ ತೆಗ್ಯಾಕ, ಹಸ್ತಕಲಾ ಮಾಡಾಕ, ದೇಶದ ನಾಡಿನ ಸಂಸ್ಕೃತಿಯ ಅಭಿವೃದ್ಧಿಗಾಗಿ ಜೈನ ರೊಕ್ಕ ಧರ್ಮ ಕ್ಷೇತ್ರದ ಹಾಕ್ಸಿರು. ಪರಿಗ್ರಹದಿಂದ ನಿಮ್ಮನ್ನು ಮುಕ್ತ ಮಾಡುವಂಥ ಕೆಲಸ ಮಾಡಿ. ಅದ ರೊಕ್ಕ ನೀವು ದಾನ ಧರ್ಮ ಮಾಡಿರ್ಬೇಕಂದ್ರೆ ಪರಿಗ್ರಹ ಆಗಿ ಸಂಸಾರ ಸಾಗತ ಮುಳುಗ್ತಿದ್ರಿ. ನಿಮ್ಮ ಕೈಲಿ ದಾನ ಧರ್ಮ ಮಾಡಕ್ಕೆ ಹಚ್ಚಿ ಪುಣ್ಯ ರೂಪಿ ಕುಂಬಳಕಾಯಿ ಕೊಟ್ಟಾರ ಆಚಾರ್ಯ ಭಗವಾನ್ರ. ಆ ಕುಂಬಳಕಾಯಿ ತಗೊಂಡ ಸಾಗರದಾಗ ಜಿಗದ್ರಿ ಅಂದ್ರೆ ಅಂಜಿಕೈತೆ ನಿಮಗೆ. ಯಾಕಿಲ್ಲ ಹೇಳ್ರಿ ನೋಡು, ಕೈಯಾಗ ಕುಂಬಳಕಾಯಿ ಹೆಂಗೆ ಬೇಕಾದಾಗ ಸಿಳ್ಕೋತ್ ಏರ್ಕೋತ್ ತೀರ್ಕೋತ್ ದಂಡಿಗೆ ಹೋಗ್ಕೋನು ವಿಶ್ವಾಸ ಐತಿ. ಹೆಂಗೆ ಕುಂಬಳಕಾಯಿ ಇತ್ತಂದ್ರೆ ನದಿಯಾಗಿರ್ತಕ್ಕಂಥ ಜೀವ ದಂಡಿ ಸೇರ್ತತಿ, ಹಂಗೆ ನಿಮ್ಮ ಜೀವನದ ಧರ್ಮ ಇತ್ತಂದ್ರೆ ಮೋಕ್ಷ ರೂಪಿ ಮಹಲ್ ಮುಟ್ತೀವೋ ಅಂತ ಧರ್ಮ ಕೊಟ್ಟು ಹೋಗ್ಯಾರ ನಮ್ಮ ಗುರುಗಳು. ವರ್ತಮಾನ ಕಾಲದಾಗ ಅದಕ್ಕೆ ಮಹತ್ವ ಕೊಟ್ಟು ಗುರುಸ್ಥಾನ. ಆಚಾರ್ಯ ಪೂಜ್ಯಪಾದರು ಗುರು ರೂಪದಾಗಿದ್ದ ಭಗವಂತರ ಭಕ್ತಿ ಮಾಡಕ್ಕೆ ಪ್ರೇರಣೆ ಕೊಡ್ತಾರೋ. ಜಿನೇರ ಭಕ್ತಿ ಜಿನೇರ ಭಕ್ತಿ ಜಿನೇರ ಭಕ್ತಿ ಸದಾಸ್ತು ಮೇ ಸಮ್ಯಕ್ತ್ವಮೇವ ಸಂಸಾರ ವಾರಣಂ ಮೋಕ್ಷ ಕಾರಣ. ಏನು ಹೇಳ್ತಾರೋ, ಯಾವುದು ಸಮ್ಯಕ್ ದರ್ಶನಕ್ಕೆ ಕಾರಣದ, ಕಾಲಾಂತರದಲ್ಲಿ ಸಾಕ್ಷಾತ್ ಮೋಕ್ಷಕ್ಕೆ ಕಾರಣದ ಅಂಥ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೋಬೇಕಾಗಿತ್ತಂದ್ರೆ, ಹೇ ಆತ್ಮ, ಹೇ ಭವ್ಯಾತ್ಮ, ಹೇ ಜೀವ, ನೀನು ಅರಿಹಂತ ಭಗವಂತರ ಭಕ್ತಿ ಮಾಡು. ಅವ್ರ ಮಂದಿರ ನಿರ್ಮಾಣ ಮಾಡು, ಪ್ರತಿಮಾ ದಾನ ಮಾಡು, ದಿನನಿತ್ಯ ಅಭಿಷೇಕ ಮಾಡು, ಬಂದೋದು ತಗೋ, ಅವ್ರ ಭಗವಂತರ ಪೂಜಾ ಮಾಡು, ಅರ್ಘ್ಯ ಕೊಡು, ಆರತಿ ಮಾಡು, ಜಯಮಾಲ ಮಾಡು. ಇವೆಲ್ಲ ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ, ನಮ್ಮ ಮನಸ್ಸನ್ನು ಧರ್ಮ ಧ್ಯಾನದಲ್ಲಿ ಸ್ಥಿರ ಮಾಡಾಕ ಒಂದು ಉಪಾಯ. ಮಾಬಲ್ ಮಾರಾದ್ರು ಹೇಳ್ತಾರೆ ಕಾಯಂ, ಈ ಮನುಷ್ಯನ ಮನಸ್ಸು ಹೆಂಗಂದ್ರೆ ಎಮ್ಮಿದ್ದಂಗೆ ಅಂತ. ಆಕಳಿದ್ದಂಗೆ ಅನ್ಲಿಲ್ಲ ಅವರು. ಹೌದು, ಮಾಬಲ್ ಮಾರಾದ್ರು ಮನುಷ್ಯನ ಮನಸ್ಸ ಎದಕ್ಕೆ ಹೋಲಿಸ್ರಿ ಎಮ್ಮಿದ್ದಂಗೆ ಒಂದು ಮುದುಕಿ ಎಮ್ಮಿ ಮೇಸಾಗಿ ಬಿಟ್ಟಿತ್ತಂತ. ಅದು ಮೇಯ್ಕೋತು ಬಾಂಧ ಮೇಯ್ಕೋತು ನೋಡು ಜ್ವಾಳ ತೆನಿಗೆ ಬಾಯಿ ಹಾಕ್ತಿತ್ತಂತ. ಅವಾಗ ಒಂದು ದಣ್ಣಿ ಹಿಡ್ಕೊಂಡು ಫಾಟ್ನ ಮೊಸರು ಹೊಡಿತಿಳತ್ತ, ಅದು ಮತ್ತೆ ಹಿಂಗೆ ಮಾಡಿ ತಳಗೆ ಮೇಯ್ತಿತ್ತತ್. ಮತ್ತು ಅಚ್ಚಿ ಮುಂದೆ ಹೋದ್ಲು, ಮತ್ತು ಸಾವಕಾಶ ಮೇಯ್ಕೋತ ಮತ್ತೆ ತೆನಿಗೆ ಬಾಯಿ ಹಾಕ್ತಿತ್ತು, ಮತ್ತೆ ಹೊಡಿತಿತ್ತು, ಮತ್ತೆ ತಳಗೆ ಮೇಯ್ತಿತ್ತದು. ಹಂಗೆ ಮನುಷ್ಯನ ಮನಸ್ಸಿತ್ತು. ಮನುಷ್ಯನ ಮನಸ್ಸು ಪಂಚ ಇಂದ್ರಿಯ ವಾಸನದಿಂದ ಅತ್ತಿತ್ತು ಚಂಚಲ ಮನಸ್ಸಿರ್ತದ. ಇದನ್ನು ಗುರು ಬಡದ ಧರ್ಮ ಧ್ಯಾನದಾಗ ಹಚ್ಚಿ ಈ ಆತ್ಮನನ್ನು ಮೋಕ್ಷ ಮಾರ್ಗಿ ಮಾಡ್ತಾನ. ಮೋಕ್ಷ ಮಾರ್ಗಿ ಮುಮುಕ್ಷ ಮಾಡ್ತಕ್ಕಂಥ ಕಾರ್ಯ ಸದ್ಗುರುವಿಂದ ಇರ್ತದ ಅಂತ ಆಚಾರ್ಯ ಹೇಳಕತ್ತಾರು. ಸದಾ ಕಾಲದಲ್ಲಿ ವೀತರಾಗ ಭಗವಂತರ ಯಾರು 18 ದೋಷ ರಹಿತದಾರ, ಯಾರು ಪರಮ ವೀತರಾಗಿ ಅದಾರ, ಯಾರ ಸರ್ವಜ್ಞ ಅದಾರ, ಯಾರು 18 ದೋಷಗಳಿಂದ ಮುಕ್ತದಾರ ಅಂತ ಪರಮವೀತರಾಗಿ ಯಾರೇ ಇರಲಿ, ಆದಿಬ್ರಹ್ಮ ಇರಲಿ, ಶಿವ ಇರಲಿ, ಶಂಕರ್ ಇರಲಿ, ಈಶ್ವರ ಇರಲಿ, ಮಹಾವೀರ್ ಇರಲಿ, ವಾಸುಪೂಜ್ ಇರಲಿ, ಹೆಸರು ಮುಖ್ಯ ಅಲ್ಲ. ಅಲ್ಲಿ ಹೆಸರು ನೋಡಬಾರ್ದು, ಅಲ್ಲಿ ನಾವು ಗುಣವನ್ನು ನೋಡಬೇಕು. 3 ಗುಣ ಯಾರ ತೆಕ್ಕದಾವೋ ಅವು ತ್ರೈಕಾಲ ಪೂಜ್ಯ. 3 ಕಾಲದಾಗ 3 ಲೋಕದಾಗ ಪೂಜ್ಯನೀಯ ಅದಾರು ಅಂತ. ಯಾರೋ ಸರ್ವಜ್ಞದಾರೋ, ಯಾರೋ ಹಿತೋಪದೇಶದಾರೋ, ಯಾರೋ ವೀತರಾಗದಾರೋ, ಯಾರೋ 18 ದೋಷಗಳಿಂದ ಮುಕ್ತದಾರೋ ಅವರನ್ನು ಆರಾಧಿಸು, ಅವರನ್ನು ಪೂಜಿಸು, ಅವರ ಭಕ್ತಿಯನ್ನು ಮಾಡು. ಆ ಭಕ್ತಿ ಯಾವ ಸಮ್ಯಕ್ವ, ಯಾವ ಸಮ್ಯಕ್ತದಿಂದ ಆತ್ಮ ಸಾಕ್ಷಾತ್ ಮೋಕ್ಷಿ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಕಾರಣದ ಅಂಥ ಸಮ್ಯಕ್ ದರ್ಶನ ಪ್ರಾಪ್ತಿ ವೀತರಾಗ ಭಗವಂತರದ ದರ್ಶನ ಮಾಡೋದ್ರಿಂದ ಆಕ್ಕತಿ ಅಂತ ಹೇಳು. ಹರಿಯಾಣ ಕಡೆ ಚರ್ಯ ಆದ ನಂತರ ಯಾರು ಚರ್ಚೆ ನಡೆದಿತ್ತು. ನಿಮ್ಮ ಭಗವಂತ ಹೇಳ್ತಿದ್ದ, ನಮ್ಮ ಉತ್ತಮ್ ಸಾಗರಿಗೆ ಮಹಾವೀರ ಭಗವಂತ ಭಾಳ ಪ್ರಿಯ ಭಕ್ತರವರು. ಹೆಸರ ಭಗವಂತ, ಹೆಸರ ಮಹಾವೀರ. ಹೇಳ್ತಾ ಇದ್ರು, ಏನ್ರಿ ಹಿಂದಕ್ಕೆ ಹಂಗೆ ಇತ್ತು ಮಹಾಬಲ್ ಗುರುಗಳು ನಮ್ಮ ಇಲ್ಲೊಬ್ರು ಆಚಾರಿದ್ರು ನಮ್ಮ ಅಪ್ಪರ ಆ ಟೈಮ್ದಾಗೇನೋ ಪ್ರವಚನದಾಗ ಹೇಳಿದ ಸಮ್ಯಕ್ತು ಅಂತ. ಆ ಸಮ್ಯಕ್ತದ ಮಹಿಮಾ ಕೇಳಿ ಆ ಟೈಮ್ದಾಗ ಒಮ್ಮೇನು ಮನ್ಯಾನ ಮಿಥ್ಯಾತ್ವ ತೆಗ್ದಾರೋ, ಇವತ್ತಿಗೆ ನಮ್ಮ ಮನ್ಯಾಗ ಮಿಥ್ಯಾತ್ವ ಅನ್ನೋದಾಗಿಲ್ರಿ, ಯಾವುದೂ ದೇವ್ರಿಗೆ ಕಾಲು ಬೀಳಂಗಿಲ್ಲ ಅಂತ.
ಓಕೆ ಸಾಗರ್, ಪೂರ್ವ ಜನ್ಮದ ಸುಕೃತ ಪುಣ್ಯಿತ್ತನಂತೆ ಮನ್ಯಾನವ್ರು ಏನ್ಯಾಕೆ ಮಾಡ್ಬಾರ ಯಾಕೆ ನನ್ನ ಪುರ್ತಕ್ಕೆ ನಾ ಮಾಡ್ತಾನೋದು ಬಾಯ್ಕಲ್ಲ ಅದು ಬೇಕು. ಭಾಳ ಜನ ಹೆಂಗಂತ ನಾ ಎಲ್ಲ ಬಿಡ್ಬೇಕಂತ ಕೇರಿ ನಮ್ಮ ಮನ್ಯಾಗ ನಡಿದಿಲ್ರಿ ಅದ ಹಿಂಗೆ ಭಾಳ ಅತ್ತಾರ ರೀ. ಎಷ್ಟೋ ಮಂದಿ ಮಿತ್ತತ್ತು ಬಿಡಂದ್ರೆ ನಮ್ಮ ಮನ್ಯಾನವ್ರು ಎಲ್ಲ ಬಿಡಕ್ಕೆ ಸಾಧ್ಯ ಇಲ್ರಿ, ಅದು ನನ್ನ ಕೈಲಿ ಆಗೋದಿಲ್ಲ ರೀ. ಎಟ್ಲೀಸ್ಟ್ ನಮ್ಮ ಶಾಸ್ತ್ರ ಹೇಳ್ತೈತಿ ಬರಾಗ ಜೀವ ಒಂದೇ ಬಂದೈತಿ, ಹೋಗಾಗ ಒಂದೇ ಹೋಗೋದೈತಿ. ಈ ಜಗತ್ತಿನ ಯಾವ ಸಂಬಂಧ ಶಾಶ್ವತ ಇಲ್ಲ. ಗಂಡ ಹೆಂಡತಿ ಸಂಬಂಧ ಶಾಶ್ವತ ಇಲ್ಲ, ಅಪ್ಪ ಮಗನ ಸಂಬಂಧ ಶಾಶ್ವತ ಇಲ್ಲ. ಜಗತ್ತಿನ ಎಲ್ಲ ಸಂಬಂಧಗಳು ಅಶಾಶ್ವತ ಅದಾವ. ಒಂದೇ ಶಾಶ್ವತದ ಆತ್ಮನ ಸಂಬಂಧ. ಆ ಆತ್ಮ ಸಂಬಂಧ ಬೆಳೆಸ್ಕೋಬೇಕಾದ್ರೆ ಪರಮಾತ್ಮ ಸ್ವರೂಪ ತಿಳ್ಕೋಬೇಕು. ಆ ಪರಮಾತ್ಮ ಯಾರ್ದಾರೋ, ಯಾರು ವೀತರಾಗ್ಯದಾರೋ ಅವರು ಬೆನ್ನು ಹತ್ತಿ ಇವತ್ತೇಲಿ ಭಕ್ತಿ ಮಾಡ್ರಂದ್ರೆ ಈ ಭಕ್ತಿ ಭವಿಷ್ಯದಾಗ ಮುಕ್ತಿಗೆ ಕಾರಣ ಆಗ್ತದೆ. ಒಂದು ವೇಳೆ ನೀವು ವೀತರಾಗಿ ಭಕ್ತಿ ಮಾಡ್ಲಿಕ್ಕಂದ್ರೆ ಅನಂತ ಸಂಸಾರಕ್ಕೆ ಕಾರಣ ಆಗ್ತದೆ. ಭಕ್ತಿ ಮಾಡಿ ಮತ್ತು ಸಂಸಾರ ತಿರುಗುದು. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂತ ಹಿಂದೂ ಧರ್ಮದ ಸಹಿತ ಹೇಳ್ಯಾರು. ಮಾಡಿ ಮಾಡಿ ಕೆಟ್ಟರೆ ಮನಸ್ಸೇ ಇಲ್ಲ, ಸುಮ್ಮ ಮಾಡೋದು. ಅವ್ರು ಮಾಡ್ತಾರತ್ ನಾವು ಮಾಡೋದು, ಅವ್ರು ತಿಂತಾರತ್ ನಾವು ತಿನ್ನೋದು, ಅವ್ರು ಕುಡಿತಾರತ್ ನಾವು ಕುಡಿಯೋದು. ಏನು ಕುಡಿಬೇಕು, ಏನು ತಿನ್ನಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ವಿವೇಕ ಇಲ್ಲ. ವಿವೇಕದಿಂದ ಯಾರು ಕೆಲಸ ಮಾಡ್ತಾರೋ ಅವರ ಶ್ರಾವಕರು. ಶ್ರದ್ಧಾವಾನ್, ವಿವೇಕವಾನ್, ಕ್ರಿಯಾವಾನ್. ವ್ಯವಹಾರ ರತ್ನತ್ರ ನಿಮ್ಮ ತೆಗೋದವು. ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನಾವು ಯಾರನ್ನ ಶ್ರದ್ಧಾ ಇಡಬೇಕು. ದೇವಶಾಸ್ತ್ರ ಗುರುಗಳಲ್ಲಿ, ಸಪ್ತ ತತ್ವಗಳಲ್ಲಿ ಯಾರು ನಿಜವಾದಂಥ ಶ್ರದ್ಧಾ ಇಡ್ತಾರೆ ಅವು ವ್ಯವಹಾರದಿಂದ ಸಮ್ಯಕ್ ದೃಷ್ಟಿ ಇದಾವೆ. ವ್ಯವಹಾರ ಸಮ್ಯಕ್ತ್ವ ನಿಶ್ಚಯ ಸಮ್ಯಕ್ತಕ್ಕೆ ನಿಮಿತ್ತ ಐತಿ. ಹೆಂಗೆ ಮೊಗ್ಗೆ ಆಗ್ಲಾರ್ದ ಹೂವು ಆಗಂಗಿಲ್ಲ, ಹೂವು ಆಗ್ಲಾರ್ದ ಕಾಯಿ ಆಗಂಗಿಲ್ಲ, ಕಾಯಿ ಆಗ್ಬೇಕಾದ್ರೆ ಹೂವು ನಿಮಿತ್ತಿ ಬೇಕು. ಹಂಗೆ ನಮ್ಮ ಜೀವನದಲ್ಲಿ ನಿಶ್ಚಯ ರತ್ನತ್ರಯ ಪ್ರಾಪ್ತಿ ಮಾಡ್ಕೋಬೇಕಾರ ವ್ಯವಹಾರ ರತ್ನತ್ರಯ ಬೇಕು. ಅನಂತ ವ್ಯವಹಾರ ರತ್ನತ್ರಯ ವರ್ಣನ ಆಚಾರ್ಯ ಪೂಜ್ಯಪಾತ್ರ ಮಾಡಕತ್ತಾರು, ಮತ್ತು ನಿಶ್ಚಯ ರತ್ನತ್ರಯದ ವರ್ಣನ ಆಚಾರ್ಯ ದೇವಸೇನ ಮಾಡಕತ್ತಾರೆ. ಇಬ್ರು ತೊಗೊಂಡನ್ಯ, ಇಬ್ರು ಪ್ರಮಾಣ ತೊಗೊಂಡು ಪ್ರವಚನ ಹೇಳ್ತೀನಿ. ವ್ಯವಹಾರ ರತ್ನತ್ರಯ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಆಚಾರ್ಯ ಪೂಜ್ಯಪಾತ್ರ ಹೇಳಿದಂಗ ವೀತರಾಗ ಜಿನೇಂದ್ರ ಭಗವಾನ್ರ ಭಕ್ತಿ ಮಾಡಬೇಕು. ಹರ್ಯಾಗ ಮಾಡಕತ್ತಿರಲ್ಲ ಯಾರ ಭಾರತೀಯ ಯಜಮಾನ್ರ, ಭಾರತೀಯ ಅಜ್ಜಿ ಯಜಮಾನ್ರ ಸಿದ್ದಪ್ಪಜ್ಜ ನಮ್ಮ ಮಂದಿರಿಗೆ ಬನ್ನಿ ತಮ್ಮ ಪಾಡ್ತಾವ ಭಕ್ತಿ ಮಾಡ್ಕೋತ ಒಬ್ಬರ ತಮ್ಮ ಭಗವಂತರ ಆ ಭಕ್ತಿ ಒಳಗೆ ಮನಸ್ಸು ತೊಳಗಿಸಿ ಆನಂದದೊಳಗೆ ಭಕ್ತಿ ಮಾಡಕ್ಕೆ 1000 ಜನ ಬೇಕತ್ತಲ್ಲ. ಮಹಾವೀರ ಭಗವಾನ್ರು ಒಬ್ಬರ ಮೋಕ್ಷಕ್ಕೆ, ಅವ್ರ ಜೋಡಿ ಯಾರೂ ಮೋಕ್ಷಕ್ಕೆ ಹೋಗಲಿಲ್ಲ, ಒಬ್ಬರು ಹೋದರು. ಎಲ್ಲರೂ ತೊಗೊಂಡು ಹೋಗತ್ತೆ. ನಮ್ಮ ಶಾಸ್ತ್ರ ಎಲ್ಲೂ ಹೇಳಿಲ್ಲ. ಧ್ಯಾನ ಏಕ का, स्वाध्याय 2 का, संगीत 3 का, बिहार 4 का. आचार्य भगवान विद्यासागर ಹೇಳರು ಏನೋ ಧ್ಯಾನ ಏಕ का. ಧ್ಯಾನ ಒಬ್ಬರೇ ಮಾಡೋದಿರ್ತೈತೆ, 4 ಮಂದಿನ ಕುಂಸ್ಕೋತ ಧ್ಯಾನ ಮಾಡೋದು ಇರಂಗಿಲ್ಲ. ಆತ್ಮನೊಳಗೆ ಹೋಗ್ಬೇಕಾದ್ರೆ ಏಕಾಂತದೊಳಗೆ ಆತ್ಮಸ್ಥ ಆಗಬೇಕು ಅಂತ. ಧ್ಯಾನ ಏಕ का, ಸ್ವಾಧ್ಯಾಯ 2 का. ಒಬ್ಬರೇ ಓದಬಾರ್ದು, ಗೃಹಸ್ಥರು ಇಬ್ಬರೇ ಓದಬೇಕು. ಯಾಕಂದ್ರೆ ನೀವೇನು ತೆಲಿಗೆ ಬಂದದ ತರ್ಕ ಹಚ್ತೀರಿ. ಅದಕ್ಕೆ ಇನ್ನೊಬ್ರು ಇಟ್ಕೊಂಡು ಹೋದ್ರೆ ತಪ್ಪು ಸರಿ ಅಂತಕ್ಕಂಥ ಬೇತನ ಗುರು ಸಾನ್ನಿಧ್ಯದೊಳಗೆ ಶಾಸ್ತ್ರಗಳು ಅತಿ ಉತ್ತಮ. ಗುರು ಇರ್ಲಿಕ್ಕಂದ್ರೆ ಕೊನೆ ಪಕ್ಷ ಇಬ್ಬರಾದರೂ ಸೇರಿ ಸ್ವಾಧ್ಯಾಯ ಮಾಡಬೇಕು ಅಂತ. ಸಂಗೀತ 3 का, ಸಂಗೀತ ಆದ್ರೆ ಕಮ್ಮಿ 3 ಜನ ಇರಬೇಕು. अब ಹಾರ್ಮೋನಿಯಮ, ಒಬ್ಬ ತಬಲ, ಒಬ್ಬ ಹಾಡವ್ರ 3 ಮಂದಿ ಇರಬೇಕು. ಉಳ್ಕೋದು ಸಂಗಡಿ ಇರುವಾರಕ್ಕೆ ಅವ್ರು 3 ಮಂದಿ. ಅದು ಮುಂದಾಗ ಕರೆ ಮಿನಿಮಮ್ 3 ಮಂದಿ ಕೂಡ ಸಂಗೀತಕ್ಕೊಂದು ಅರ್ಥ ಐತಿ. ವಿಹಾರ 4 का, ವಿಹಾರ ಸಮಯದಾಗ ಕೊನೆ ಪಕ್ಷ 4 ಜನ ಆದರೂ ಇರಬೇಕಂತ. ಇದನ್ನ ಆಚಾರ್ಯ ಭಗವಾನ್ ವಿದ್ಯಾಸಾಗರ ಹೇಳ್ತಕ್ಕಂಥ ಮಾತು. ಹಂಗ ವೀತರಾಗ ಭಗವಂತರ ಭಕ್ತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾವದಿಂದ ಆನಂದಿತ ಆಗಿ ಜೋರ್ಲಿ ಅನ್ಬೇಕತ್ತಿಲ್ಲ, ಮನುಷ್ಯನೇ ಅನ್ಬೇಕತ್ತಿಲ್ಲ. ನಿಮ್ಗೆ ಹೆಂಗೆ ಬರ್ತೈತೆ ಅದರ ಆನಂದದಾಗ ಮೈ ಮರ್ತು ಬಿಡ್ರಿ. ಶಾಸ್ತ್ರ ಹೇಳ್ತದೆ ತನ್ಮಯ ಯಾವಾಗ ನೀವು ಆಗಾಗ ಕಲಿತಿರ್ಲ ಅವಾಗ ಚಿನ್ಮಯ ಆಗುವಂಥ ಯೋಗ್ಯತೆ ಆತ್ಮನೊಳಗೆ ತನ್ನಿಂದ ತಾನ ಬರ್ತೈತಿ ಅಂತ. ಭಾಳ ಸರಳ ತನ್ಮಯ ಆಗೋದು. ತನ್ಮಯ ಅಂದ್ರೆ ಆ ಭಗವಂತರ ಭಕ್ತಿ ಒಳಗೆ, ಗುರುಗಳ ಭಕ್ತಿ ಒಳಗೆ ನಮ್ಮನ್ನು ನಾವು ಮರ್ತು ಬಿಡೋದು. ನಾ ಎಲ್ಲಿ ಕೂತೇನಿ, ನಾ ಎಲ್ಲಿದ್ದೀನಿ, ನಾ ಯಾರ, ನಾ ಹುಡುಗೋ ಹುಡುಗೋ, ಶ್ರಾವಕೋ ಶ್ರಾವಿಕ ಅನ್ನೋದು, ದೊಡ್ಡವ ಸಣ್ಣವ, ನ ಬಾಲೋ ನ ವೃದ್ಧೋ ನ ತುಚ್ಛೋ ನ ಮೂಡು. ವೀತರಾಗ ಸ್ತೋತ್ರದಲ್ಲಿ ಸ್ಪಷ್ಟ ಉಲ್ಲೇಖ ಮಾಡ್ಯಾರ. ಆತ್ಮ ದೊಡ್ಡವಿಲ್ಲ, ಆತ್ಮ ಸಣ್ಣವಿಲ್ಲ, ಆತ್ಮ ಜೈನಿಲ್ಲ, ಆತ್ಮ ಅಜೈನಿಲ್ಲ, ಆತ್ಮ ಕುರುಪಿಲ್ಲ, ಆತ್ಮ ಸ್ವರೂಪಿಲ್ಲ, ಆತ್ಮ ನಿರಾಕಾರದಾನ.
ಆ ಅಭೇದ ರತ್ನತ್ರಯ ರೂಪ ಆತ್ಮಸ್ವರೂಪ ಚಿಂತನೆ ಮಾಡಕ್ಕೆ ಶುರು ಮಾಡ್ರಿ, ನಿಶ್ಚಯ ಸಮ್ಯಕ್ ದರ್ಶನ ಚಾಲು ಆತ್ಮ. ವ್ಯವಹಾರದಾಗ ಭಗವಾನ್ ಭಕ್ತಿ ಮಾಡ್ರಿ. ಹೇ ವೀತ್ರ ಪ್ರಭು, ಹೇ ಶಾಂತಿನಾಥ್, ಹೇ ವಾಸುಪೂಜ್ಯ ಭಗವಾನ್, ಅವ್ರ ಗುಣಗಾನ ಮಾಡ್ತಾವ್ರು, ಸ್ತುತಿ ಸ್ತೋತ್ರ ಅನ್ಕೋತ ಮೈ ಮರೋದು. ಎಷ್ಟು ಅರ್ಧ ತಾಸು 10 ನಿಮಿಷ ತಾಸು ಮಾಡ್ತೀರಿ ಮಾಡಿ, ಅದು ಮಾಡಿ ಒಂದು 9 ನಿಮಿಷ ಗಪ್ಕೊಂಡ್ರ ಕಲಿ ಶಾಂತ ಭಗವಾನ್ರ ಮುಂದೆ. ಇಂದ ಕತ್ತಾಗ ಚೀರ್ಯಾಡಿ ಏನೇನೋ ಮಾಡಿನಿ, ಸಂಗೀತ ಇತ್ತು, ಭಕ್ತಿ ಮಾಡಿನಿ, ಇದೆಲ್ಲ ಮಾಡಿದ್ರೆ ಪುಣ್ಯ ಸಿಗ್ತೈತಿ, ಕರ್ಮ ನಿರ್ಜರ ಆಗಂಗಿಲ್ಲ. ಕರ್ಮ ನಿರ್ಜರ ಆಗ್ಬೇಕಾದ್ರೆ ನೀವು ಭಗವಾನ್ ಆಗ್ಬೇಕಾದ್ರೆ ಭಗವಾನ್ರ ಕುಂಡ್ರ ಕಲಿಬೇಕು. ಒಂದು 9 ನಿಮಿಷ ಅವ್ರ ಕೊನೆ ಪಕ್ಷ ಶಾಂತ ಭಗವಾನ್ ಮುಂದ್ಕೊಂಡ್ರಿ, ವೀತರಾಗಿ ಮುದ್ರಾ ಮಾಡ್ರಿ, ಹಸನ್ಮುಖಿ ಆಗಿರ್ರಿ. ಆ ಭಗವಂತರ ಗುಣಾನುರಾಗಿಯಾಗಿ ಒಂದೇ ತದ್ಗುಣ ಲಬ್ಧಯೇ. ಹೇ ಭಗವಾನ್, ಪೂರ್ವದ ನೀವು ನಮ್ಮಂಗೆ ಭಕ್ತಿದ್ರಿ, ಇವತ್ತು ಭಗವಾನ್ ಆಗಿರಿ. ಇವತ್ತು ನಾನು ನಿಮ್ಮತ್ತೆ ಭಕ್ತಾಗಿ ಬಂದೀನಿ, ಭವಿಷ್ಯದಾಗಿನ ಭಗವಾನ್ ನನ್ನ ಆತ್ಮ ಅದಾನು. ಈ ಭಾವವನ್ನು ಸ್ವಭಾವವನ್ನು ಚಿಂತನೆ ಮಾಡ್ರಂದ್ರೆ ಆತ್ಮ ನಿಶ್ಚಯ ಸಮ್ಯಕ್ ದರ್ಶನ ಪ್ರಾಪ್ತಿ ಕಾರಣ ಆಗ್ತದೆ. ಇದನ್ನು ಮುಂದುವರಿಸಿ ಹೇಳಿದರು. ಶ್ರುತೇರ್ಭಕ್ತಿ 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 ಸದಾಸ್ತು ಮೇ ಸುಜ್ಞಾನಮೇವ ಸಂಸಾರ ವಾರಣಂ ಮೋಕ್ಷ ಕಾರಣಂ. ಸದಾ ಕಾಲದಲ್ಲಿ ಮಾ ದ್ವಾದಶಾಂಗ್ ಜಿನ್ವಾಣಿ ಮಾತಾದ ವಿನಯ ಮಾಡೋದ್ರಿಂದ ಭಲೇ ನಾ ಓದಿದ್ದು ಹೇಳಾಕತ್ತೀನಿ, ಕರೆ ನಾನು ಮುಂದೊಂದು ಶಾಸ್ತ್ರ ತಂದಿಡನ್ಯ, ಈ ಚೋಟ ಮರ ತಳ ಹೋಗಿ ಶಾಸ್ತ್ರ ತಂದಿಟ್ಟಿನಿ. ಯಾಕೆ ಮುಂದೆ ಜಿನ್ವಾಣಿ ಇರಬೇಕು. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಗುರುಗಳು ಮುಂದೆ ಶಾಸ್ತ್ರ ಇಡಕ್ಕೆ ಕೋಟಿಗೆಟ್ಟ ರೊಕ್ಕ ಕೊಡ್ತಾರೆ. 11 ಕರೋಡ್ 3 ಕರೋಡ್ ಪ್ರತಿಭಾ ಸ್ಥಳಕ್ಕೆ ದಾನ್ ಹೇಳ್ರು. ಅಲ್ಲಿ ಸ್ವಯಂ ಸೇವಕರು ಭಕ್ತರು ಇರ್ತಾರೆ, ಶಿರ್ಜಿಗಳ ಅವ್ರ ಕೈಯಾಗ ಒಂದು ಗ್ರಂಥ ಕೊಡ್ತಾರೋ, ಅವ್ರದ್ದು ಆಚಾರ್ಸಿ ಮುಂದೆ ಇಡ್ತಾರೋ, ಆಚಾರ್ಸಿ ಕಾಯೋಸ್ತರ ಮಾಡ್ತಾರೋ. ಇವ್ರು ಇಟ್ಟು ಸಾರ್ಥಕ ಆಯಿತು. ಆಚಾರ್ಸಿ ತೇಜ್ ವಾಸಂಗಿಲ್ಲ, ಒಳಗೆ ಮಂಗಳಾಚರಣೆ ನೋಡಂಗಿಲ್ಲ, ಆದರೂ ಆಚಾರ್ಸಿ ಸಿಂಹಾಸನ ಮುಂದೆ ಚೌರಂಗ ಮೇಲೆ ಒಂದು ಶಾಸ್ತ್ರ ಇಟ್ಟರೆ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತಕ್ಕಂಥ ಭಾವನ ಇವತ್ತು MP UPದ ನೋಡಿ. ಏನು ಮಾಡಿದ್ದ ಅವ್ನು ಗೊಲ್ಲ, ಸುಭಗತ್ತಕ್ಕಂಥ ಗೊಲ್ಲ. ದಿಗಂಬರ ಮುನಿಗಳಿಗೆ ಶಾಸ್ತ್ರದಾನ ಮಾಡಿದ, ಚಾತುರ್ಮಾಸ ಮುಗಿತು, ಅವ್ರು ಹೋದರು. ಆ ಶಾಸ್ತ್ರ ಅಲ್ಲೇ ಒಂದು ಗಿಡದ ಪುಟ್ರಾಗ ಇಟ್ಟ, ಅದಕ್ಕೆ ಸುತ್ತಾಗ್ತಿದ್ದ, ದರ್ಶನ ಮಾಡ್ತಿದ್ದ. ನೋಡ್ರಿ, ತಾನು ರಚನೆ ಮಾಡಿದ್ದ ಶಾಸ್ತ್ರ ಅಲ್ಲ, ಯಾರೋ ರಚನೆ ಮಾಡಿದ್ದು, ಯಾರೋ ಇಟ್ಟಿದ್ದು, ಮುನಿಗಳಿಗೆ ಕೊಟ್ಟ, ಅಧ್ಯಯನ ಮಾಡ್ರು, ಅದ್ರ ಗಿಡದಾಗಿಟ್ಟ, ದಿವಸ ಸುತ್ತ ಹಾಕಿ ಕಾಲು ಬೀಳ್ತಿದ್ದ. ಅದ್ರ ಪುಣ್ಯದ ಪ್ರಭಾವ, ಜಿನ್ವಾಣಿ ವಿನಯ ಮಾಡಿದ ಪ್ರಭಾವ, ಮರುಭಾವದ ಕುಂದ ಆಚಾರ್ಯ ಆಗಿ ಜೈನ ಧರ್ಮದ ದೊಡ್ಡ ಖ್ಯಾತಿ ಬೆಳೆಸ್ತಕ್ಕಂಥ ಮಹಾನ್ ವ್ಯಕ್ತಿತ್ವ ಪಡ್ಕೊಂಡು ಒಬ್ಬ ದನಕಾಯಿ ಹುಡುಗ ಶಾಸ್ತ್ರ ವಿನಯ ಮಾಡಿದ್ದಕ್ಕೆ ಕುಂದ ಆಚಾರ್ಯ ಅಕ್ಕನಂದ್ರೆ ನೀವು ಯಾರ್ಯಾರು ವಿನಯ ಮಾಡಕತ್ತೀರಿ? ಸಾಕ್ಷಾತ್ ವೀದ್ರಾಗ ಭಗವಂತರದ್ದು ಜಯ ಜಯಕಾರ ಮಾಡಾಕತ್ತೀರಿ, ಭಗವಂತರ ಮಂದಿರ ಕಟ್ಕಾಕ್ತೀರಿ, ಮಾ ಚಿನ್ವಾಣಿ ಪ್ರಕಾಶನ ಮಾಡ್ಸಾಕತ್ತೀರಿ, ಗುರುಗೋದು ವಿನಯ ಮಾಡಾಕತ್ತೀರಿ. ಆ ಗೊಲ್ಲರಿಗಿಂತ ಎಷ್ಟು ಪಟ್ಟು ನೀವು ಚಲೋದ್ರೆ ಹೇಳ್ರಿ ನೋಡು. ಅವ್ನು ಗೊತ್ತಿದ್ದಿದ್ದಿಲ್ಲ, ಏನೋ ಒಂದು ಭಾವಶುದ್ಧಿಯಿಂದ ಮಾಡಿದ, ಅಂಥ ಫಲ ಸಿಕ್ತು. ನೀವು ಗೊತ್ತಿದ್ದು ಮಾಡ್ರಿ ಅಂದ್ರೆ ಮುಂದಿನ ಬೌದ್ಧ ಕುಂದಾಚಾರ್ಯ ಕೇವಲಿ ಭಗವಾನ್ ಆಗುವಂಥ ಭಾಗ್ಯ ನಮ್ಮ ಆತ್ಮ. ಅದಕ್ಕೆ ಸದಾ ಕಾಲದಲ್ಲಿ ಮಾ ಜಿನ್ವಾಣಿ ಭಕ್ತಿ ಮಾಡಬೇಕು, ಜಿನ್ವಾಣಿದ ವಿನಯ ಮಾಡಬೇಕು. ವಿನಯಂ ಮಕ್ಕಸ್ಸಾರ, ಮೋಕ್ಷದ ಹೆಬ್ಬಾಗಿಲದ ವಿನಯ. ವಿದ್ಯಾ ವಿನಯೇನ ಶೋಭತೆ, ವಿನಯ ಬಿನ ವಿದ್ಯಾ ನಹಿ, ವಿದ್ಯಾ ಬಿನ ನಹಿ ಜ್ಞಾನ, ज्ञान बिना सुख ना मिले, तातै विनय प्रदान. स्वर्ण बनु विमान दोहा दोनों आचार्य विद्यासागर भगवान बरदार. विनय बिन विद्या नहीं, विद्या बिन नहीं ज्ञान, ज्ञान बिना सुख ना मिले, तातै विनय प्रदान. ಎಲ್ಲಕ್ಕಿಂತ ಶ್ರೇಷ್ಠ ಧರ್ಮ ವಿನಯನಂತೆ. ದರ್ಶನ ವಿಶುದ್ಧಿ ಆದ್ಬಿಟ್ಟಿಗೆ ಅಡ್ಡೆ ಭಾವನಾದ ಸರಿನತಿ विनय संपन्नता. दर्शन विनय, ज्ञान विनय, चारित्र विनय, तप विनय, उपचार विनय. ಬಂದವ್ರಿಗೆ ಜೈ ಜಿನೇಂದ್ರ ಬರ್ರಿ, ನೀರು ತಗೋರಿ, ಬರ್ರಿ, ಒಳಗೆ ಪ್ರವಚನ ಐತ್ರಿ, ಬರ್ರಿ. ಬರೋವ್ರಿಗೆ ಆಹ್ವಾನ ಕೊಟ್ರಿ, ನಿವೇದನ ಮಾಡಿ ಅವ್ರಿಗೆ ವಿನಯ ಮಾಡ್ರಿ ಅಂದ್ರೆ ಶ್ರಾವಕರಿಗೆ, ಸಾಧರ್ಮಿ ಬಂಧುಗಳಿಗೆ ವಿನಯ ಮಾಡ್ರ ನಿಮಗೆ ಮೋಕ್ಷದ ಬಾಗ್ತಾ ಇರ್ತೈತೆ. ಅದು ಕೀಲಿಕೈ ಐತಿ, ಕೀಲಿಕೈ. ಮೋಕ್ಷ ಮಾರ್ಗದ ಕೀಲಿಕೆ ಏನೈತಂದ್ರೆ ವಿನಯ್. ಭಗವಂತರದ ಗುರುಗೋದ ಜಿನ್ವಾಣಿದ
ಸಾಧರ್ಮಿ ಬಂದು ಹೋದ, ನಮಗಿಂತ ದೊಡ್ಡವರ ಗುಣವಾನ ಇದ್ದವ್ರದ ಅವ್ರು ನೋಡಿ ಮತ್ಸರ ಭಾವ ತಾಳಬಾರ್ದು, ವಿನಯ ಭಾವ ತಾಳಬೇಕು. ಆ ವಿನಯದಿಂದ ಮೋಕ್ಷದ ಬಾಗಲ ತರದು ಹೋಗ್ತದ. ಆ ಶಕ್ತಿ ಅದ್ರ. ಅದಕ್ಕೆ ಹೇಳ್ರು ಶ್ರುತೇರ ಭಕ್ತಿ ಸದಾ ಕಾಲದಾಗ ಮಾ ಜಿನ್ವಾಣಿ ಭಕ್ತಿ ಮಾಡೋದ್ರಿಂದ ವೀತರಾಗಮಯ್ಯ ದ್ವಾದಶಾಂಗ್ ಜಿನ್ವಾಣಿ ಸರಸ್ವತಿ ಮಾತನ ಆರಾಧನಾ ಭಕ್ತಿ ಮಾಡೋದ್ರಿಂದ ನಮ್ಮ ಆತ್ಮಗ ಸಮ್ಯಕ್ ಜ್ಞಾನ. ಯಾವ ಜ್ಞಾನ? ಸಂಸಾರ ವಾರಣಂ ಮೋಕ್ಷ ಕಾರಣಂ. ಸಂಸಾರ ಸಾಗರದಿಂದ ಪಾರು ಮಾಡಿ ಯಾವುದು ಮೋಕ್ಷಕ್ಕೆ ಕಾರಣ ಕೇವಲ ಜ್ಞಾನದ ಅಂತ ಕೇವಲ ಜ್ಞಾನ ಪ್ರಾಪ್ತಿಗೆ ಜಿನ್ವಾಣಿ ಭಕ್ತಿ ಮಾಡಬೇಕು. ಅದರಿಂದ ಸಮ್ಯಕ್ ಜ್ಞಾನ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಕೊನೆಗೆ ಮತ್ತೊಂದು ಚರಣ ಹೇಳ್ತಾರೋ, ಗುರೋರ್ ಭಕ್ತಿ ಗುರೋರ್ ಭಕ್ತಿ ಗುರೋರ್ ಭಕ್ತಿ ಸದಾಸ್ತು ಮೇ ಚಾರಿತ್ರಮೇವ ಸಂಸಾರ ವಾರಣಂ ಮೋಕ್ಷ ಕಾರಣಂ. ಯಾವ ಚಾರಿತ್ರ್ಯದಿಂದ ಈ ಆತ್ಮ ಸಾಕ್ಷಾತ್ ಮೋಕ್ಷ ಪದವಿ ಸಿಗ್ತತಿ, ಆ ಚಾರಿತ್ರ ಯಾರ ಭಕ್ತಿ ಮಾಡೋದ್ರಿಂದ ಪ್ರಾಪ್ತ ಆಕತ್ತೆ ಅಂತ ಹೇಳ್ರು? ಗುರೋರ್ ಭಕ್ತಿ ಗುರೋರ್ ಭಕ್ತಿ ಗುರೋರ್ ಭಕ್ತಿ ಸದಾಸ್ತು ಮೇ. ನಮಗೂ ಅಂತಾರೆ ಭಾಳ ಹುಚ್ಚದಾರ ಕುಲರತ್ನ ಭೂಷಣ ದೇವರ ಬಿಡ್ತಾರೆ, ಬರೀ ಗುರುಗಳು ಅಂತಾರೆ. ಇವ್ರು ಹೆಂಗೆ ಹುಚ್ಚೈತಿ ಆಂಬಲ್ ಅಂತ ಅಂತಾರೆ. ನಮ್ಮ ಧರ್ಮದಾಗ ಬಿಡ್ರಿ, ಅನಾದಿ ಕಾಲದಿಂದ ಇರ್ತಕ್ಕಂಥ ಧರ್ಮ ಇದು, ಶಾಶ್ವತ ಧರ್ಮ. ಇದ್ರಾಗಂತೂ ಬರ್ದಾರು ಸಿದ್ಧಾಂತ ಐತಿ. ಬ್ಯಾರೆ ಧರ್ಮದಾಗ ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಕೈವಲ್ಲ ಪದ್ಧತಿ. ಯಾನ್ ವರ್ಣನ ಮಾಡ್ತಾರೋ ಅಲ್ಲಿ ಹೇಳ್ತಾರೋ, ದೇವ ಒಲೆದರೆ ಗುರು ಕಾಯುವನಯ್ಯ, ಗುರು ಮುನಿದರೆ ದೇವ ಕಾಯಲಾರ ಅಂತ ಅವರಲ್ಲಿ ಬರೀತಾರೆ. ದೇವ್ರು ಒಂದು ಸಲ ಮುನ್ಸ್ಕೊಂಡ್ರೆ ಗುರು ಕಾಯ್ತಾನಂತೆ. ಯಾರೆ ಗುರು ಮುನ್ಸ್ಕೊಂಡ್ರೆ ದೇವ್ ಸಹಿತ ಕಾಯಂಗಿಲ್ಲಂತ. ಅಷ್ಟು ದೊಡ್ಡ ಸ್ಥಾನ ಗುರುವಿಗೆ ಕೊಡ್ತಾರೆ. ಆಚಾರ್ಯ ಭಗವಂತರು ಕೊಟ್ಟಾರು, ಆಚಾರ್ಯ ವಿದ್ಯಾಸಾಗರ್ ಕೊಟ್ಟಾರು, ಅನಂತವ್ರು ಭಕ್ತರು ಬರ್ದವ್ರು, ಅವ್ರ ಶಿಷ್ಯರು ಬರ್ದವ್ರು. ಏನು ಬರ್ದವ್ರು? ಮೇರೆ ಗುರುಗೆ ಪೂಜ್ಯ ಹೈ गजरे का के पैर हिंसक पशु भी छोड़ते इत आकर सब वैर. विद्यासागर ने दिया जग जन को यह शिक, विद्या गुरुवर ने दिया जग जन को यह सीख, निज में निधि अपार है मत मांगो रे भीख. ನಾವೇನು ಮಾಡಿದೆವು? ಭಿಕ್ಷುಕರಾಗಿದ್ದೀವಿ, ಬಂದಿಲ್ಲ ಭಗವಂತಕ್ಕೆ ಅದನ್ನು ಕೊಡು ಇದನ್ನು ಕೊಡು ಕೊಡಾಕೆ ಕೊಡ್ತಾರೆ. ನಮ್ಮ ಭಗವಾನ್ರಿ ನಿಮಗೆ ಬಾಳೆ ಮಾಡಿ ಇಟ್ಕೊಂಡು ಕೊಡ್ತಾರೆ ಪರಿಗರ ನಿಮ್ಗೆ ಕೊಡಾಕ. ಹಾಂ, ಅವ್ರದಾಗ ಏನೈತಿ ಕೊಡಾಕ? ಎಲ್ಲ ಬೇಡದ ಮೋಕ್ಷಕ್ಕೆ ಬಿಟ್ಟು ಹೋಗ್ಯಾರ. ಅವ್ರು ಏನೂ ಕೊಡಂಗಿಲ್ಲ. ಇದು ಕರೆನ ಕರೆ. ಅವ್ರು ಭಕ್ತಿ ಮಾಡ್ರೆ ಏನೂ ಕಡಿಮೆ ಬೀಳಂಗಿಲ್ಲ. ಇದು ಕರೆನ ಐತಿ. ವಿಶ್ವಾಸ ಇಟ್ಟು ಭಕ್ತಿ ಮಾಡಿ, ವಿಶ್ವಾಸ ಇಟ್ಟು ಭಕ್ತಿ ಮಾಡಿ. ನಮ್ಮ ಭಗವಾನ್ ಏನೂ ಕೊಡಂಗಿಲ್ಲ. ಇದು ಕರೆ ಕರೆ. ಅವ್ರಂಗೆ ಕೊಡವ್ರ ಈ ಪ್ರಪಂಚದಾಗ ಯಾರಿಲ್ಲ. ಅದು ಕರೆನ. ಹಂಗೆ ಕರೆ, ಅದು ಹಂಗೆ ಕರೆ. ಗಿಡ ಕೊಡಂಗಿಲ್ಲ. ಗಿಡದ ಬಾಟ್ಯಾಗ ಹೋದ್ರೆ ನಾಳೆ ಸಿಗೋದು ಕರೆನ. ಗಿಡ ಏನೂ ಕೊಡಂಗಿಲ್ಲ. ಕರೆ ಗಿಡದ ಬಾಟ್ಯಾಗ ಹೋದ್ರೆ ನಾಳೆ ಸಿಗ್ತದ, ಆಕ್ಸಿಜನು ಸಿಗ್ತದ ಬದುಕಾಕ. ಹಂಗೆ ಭಗವಂತರ ಪಾದ ಮೂಲದಾಗ ಹೋದ್ರೆ ಶಾಂತಿ ಅಂತೂ ಸಿಗ್ತತಿ, ಜೊತೆಗೆ ಪುಣ್ಯ ರೂಪಿ ಗಂಟು ಸಿಗ್ತತಿ. ಮುಂದಿನ ಬಹುದಾ ಸಹಿತ ಕೇವಲ ಜ್ಞಾನ ಆಗುತ್ತಕ್ಕ ನಿಮಗೆ ಸಾಥ್ ಕೊಡ್ತೈತಿ. ಅದಕ್ಕೆ ಇದನ್ನು ತಿಳಿಸಿಕೊಡ್ತಕ್ಕಂಥವ್ನು ಯಾರು? ಸದ್ಗುರು. ಅದಕ್ಕೆ ಗುರು ಭಕ್ತಿ ಮಾಡು. ಪಂಚಗುರುನಾಮ ಒಂದೇ. ಎಲ್ಲಿ ಬರಿತೀರಿ? ತಲೆ ಮೇಲೆ. ಎಲ್ಲಿ ಸೇಂಡಿ ಬಿಡ್ತೀವಲ್ಲ ನಾವು ಹುಡುಗರು ಮುಂಜಿ ಮಾಡಾಗ, ಸ್ವಸ್ತಿಗೆ ತೆಗೆದ ಮೇಲೆ ಅಂಕನೆಸ್ ಮಾಡ್ತಾರಲ್ಲೋ, 5 ಎಲ್ಲಿ ಬರೀತಾರ? ಇಲ್ಲಿ ಶೇಂಡಿ ಬಿಟ್ಟಲ್ಲಿ. ಪಂಚಗುರುನಾಮ ಒಂದೇ. ಹೇ ಬಾಲಕ್, ಇವತ್ತು ನೀ ಅಷ್ಟು ಮೂಲ ನೋಡ್ತಾ ತಗೊಂಡು 8 ವರ್ಷ 48 ನಿಮಿಷ ಆದು ನಿನಗೆ. ಇನ್ನು ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊಂಡು, ರತ್ನತ್ರ ಪ್ರಾಪ್ತಿ ಮಾಡ್ಕೊಂಡು, ಪರಮ ವೀತ್ರ ದಿಗಂಬರ್ ಮುದ್ರಾ ಪ್ರಾಪ್ತಿ ಮಾಡ್ಕೊಂಡು ನಿನ್ನ ಆತ್ಮನೊಳಗೆ ಮೋಕ್ಷ ಹೋಗುವಂಥ ಸಾಮರ್ಥ್ಯ ಸಿಗ್ತಪ್ಪ ಅಂತಕ್ಕಂಥ ಭೇದ ಜ್ಞಾನ ಕೊಡ್ತೀವಿ ನಾವು. ನಮ್ಮ ಜೈನ ಧರ್ಮ ಸಿದ್ಧಾಂತ ಇದು. ಸಾಕ್ಷಾತ್ ತೀರ್ಥಂಕರಿಗೆ ಸಹಿತ 8 ವರ್ಷ 48 ನಿಮಿಷ ಆಗ್ಲಾರ್ದ ಸಂಯಮ ಪ್ರಾಪ್ತಿ ಆಗೋದಿಲ್ಲ. ಅದಕ್ಕೆ ಆಚಾರ್ಯ ಕುಂದ್ರು ಅಸಂಜದಂ ನ ಒಂದೇ. ಅಸಂಯಮಿಗಳು ಪೂಜನೀಯರಲ್ಲ, ವಂದನೀಯರಲ್ಲ. ಯಾರು ಸಕಲ ಸಂಯಮಿ ಅದಾರ, ಯಾರು ಮಹಾವೃತ್ತಿ ಅದಾರ, ಯಾರು ಪರಮೇಶ್ವರಿ ಅದಾರ, ಯಾರು ನವದೇವತಾ ಸ್ಥಾನದಾಗ ಅದಾರ, ಯಾರು ಪೂಜ್ಯ ಅದಾರ, ಅವರು ಪೂಜಾ ಮಾಡ್ರ ಇವತ್ತಿನ ನಾಳೆ ನಾವು ಪೂಜ್ಯ ಆಗ್ತೀವಿ. ಹೆಂಗಂತ ಕೇಳ್ರ, ಜ್ವಾಳ ಬೇಕಾದ್ರೆ ಜ್ವಾಳನೇ ಬಿತ್ತಬೇಕು. ಇಲ್ರಿ ನಮ್ಮ ಊರಾಗ ಹಂಗಿಲ್ಲ, ನಾವು ಗೋಧಿ ಬೀತ್ರಿ ನಮ್ಮ ಊರಾಗ ಜ್ವಾಳ ಬರ್ತಾವೆ. ಹಿಂಗೇನು ಐತೇನು? ಮತ್ತೆ ಸಾಧ್ಯ ಇಲ್ಲ. ನೀವು ಏನಾಗಬೇಕಂತೀರಲ್ಲ ಅದನ್ನ ನೀವು ಮಾಡ್ರಿ. ವೀತರಾಗ ಭಗವಾನ್ರ ಭಕ್ತಿ ಮಾಡ್ರಿ.
ವೀತರಾಗಿ ಭಗವಾನ್ ಆಗ್ತೀವಿ. ಏನು ಬೇಕು ನೀವು ಏನು ಆಗಬೇಕಂತೀರಿ ಅದನ್ನೇ ಆರಾಧನೆ ಮಾಡಿರಿ. ಸಹಜವಾಗಿ ಹೇಳಿ ಸಮ್ಯಕ್ ಚಾರಿತ್ರ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ನಿರ್ದೋಷ್ 28 ಮೂಲಗುಂದಾರಿ ಮುನಿರಾಜ್, 25 ಮೂಲಗುಂದಾರಿ ಉಪಾಧ್ಯಾಯ, 36 ಮೂಲಗುಂದಾರಿ ಆಚಾರ್ಯ ಪರಮೇಶ್ವರಿ, ಇನ್ನು ಅರಿಹಂತ್ರಿಗೆ ಮತ್ತು ಸಿದ್ಧರಿಗೂ ಗುರು ಅಂದಾರು. ಒಂದು ಅಪೇಕ್ಷೆಯಿಂದ ಅರಿಹಂತರು ಜಗದ್ಗುರು ಅದಾರು, ಸಿದ್ಧರು ಪರಂ ಗುರು ಅದಾರು. ಆ 5 ಗುರುಗಳು ಧ್ಯಾನದೊಳಗೆ ಲೀನಾಗಿ ಪದಸ್ಥ ಧ್ಯಾನ ಮಾಡ್ತಾ 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 ಆತ್ಮವಿಶುದ್ಧಿ ಹೊಂದಿದೆ ಅಂದ್ರೆ ಸಮ್ಯಕ್ ಚಾರಿತ್ರ ಪ್ರಾಪ್ತಿ ಆಗ್ತದೆ. ನಿಶ್ಚಯನೇದಾಗ ಚಾರಿತ್ರ ಅಂದ್ರೆ ಏನು? ನಿಶ್ಚಯನೇದಾಗ ಚಾರಿತ್ರ ಅಂದರೆ ಏನು? ಆತ್ಮನ ಸ್ವಭಾವದಾಗ ಇರುವುದ ಚಾರಿತ್ರ, ನಿಶ್ಚಯ ಚಾರಿತ್ರ. ನಿಶ್ಚಯ ಜ್ಞಾನ ಅಂದರೆ ಏನು? ಆತ್ಮನ ಸ್ವಭಾವ ತಿಳ್ಕೊಳ್ಳೋದ ನಿಜವಾದಂಥ ನಿಶ್ಚಯ ಸಮ್ಯಕ್ ಜ್ಞಾನ. ನಿಶ್ಚಯ ಸಮ್ಯಕ್ ದರ್ಶನ ಅಂದ್ರೆ ಏನು? ಆತ್ಮನ ನೋಡೋದ, ಆತ್ಮನೊಳಗಿರೋದ, ಆತ್ಮನ ಅರಿಯೋದ ನಿಜವಾದ ಅರ್ಥದ ನಿಶ್ಚಯ ಸಮ್ಯಕ್ ದರ್ಶನ. ಅದಕ್ಕೆ ದೇವಶೇನ ಆಚಾರ್ಯರು, ಪೂಜ್ಯಪಾದ ಆಚಾರ್ಯರು ವ್ಯವಹಾರದಾಗ ದೇವ ಶಾಸ್ತ್ರ ಗುರುಗಳ ಆರಾಧನೆ ರತ್ನತ್ರಯ ಕಾರಣ ಅಂತ ಹೇಳಿದ್ರು. ಆದರೆ ದೇವಶೇನ ಆಚಾರ್ಯ ಇದನ್ನು ನಿಶ್ಚಯನೈಕ್ಕೆ ಹೋದರು. ಪಂಚ ಪರಮೇಷ್ಠಿ ಪದಗಳು ಸಹ ಪರಗತ ತತ್ವ, 2 ತತ್ವ ಹೇಳಿಲ್ಲ. ಯಾರು? ಆಚಾರ್ಯ ದೇವಸೇನರು. ಒಂದು ಸ್ವಗತ ತತ್ವ, ಇನ್ನೊಂದು ಪರಗತ ತತ್ವ. ಸ್ವಗತ ತತ್ವ ಅಂದರೆ ಆತ್ಮವೊಂದನ್ನು ಹೊರತುಪಡಿಸಿ ಈ ಪ್ರಪಂಚದ ಯಾವುದು ನಂದಲ್ಲ, ಎಲ್ಲ ಮಿಥ್ಯ, ಎಲ್ಲ ಮಿಥ್ಯ, ಎಲ್ಲ ಮಿಥ್ಯ. ಪಿಂಚಿ ಮಿಥ್ಯ, ಕಮಂಡಲು ಮಿಥ್ಯ, ಶರೀರ ಮಿಥ್ಯ, ಇದೆಲ್ಲ ಸುಳ್ಳ. ಆತ್ಮ ಒಂದೇ ಸತ್ಯ, ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಈ ವೇದಜ್ಞಾನದಾಗ ಇದ್ಕೊಂಡು ಆತ್ಮನ ತಿಳ್ಕೋದು. ಆತ್ಮ ಪರಮೇಶ್ವರಿ ಸ್ವರೂಪ ಅಲ್ಲ. ನೋಡ್ರಿ, ಇನ್ನ ತಕ್ಕ ಎಷ್ಟು ಜೀವ ಮೋಕ್ಷಕ್ಕೆ ಹೋಗ್ಯಾವೋ ಅವ್ರು ಯಾರು ಸಿದ್ಧ ಭಗವಾನರ ಧ್ಯಾನ ಮಾಡ್ಕೋತ ಮೋಕ್ಷಕ್ಕೆ ಹೋಗಿಲ್ಲ. ಯಾವ ಭಗವಾನ್ ಆತ್ಮನೋ ಅರಿಹಂತ ಭಗವಾನರ ಭಕ್ತಿ ಮಾಡ್ಕೋತ ಮೋಕ್ಷಕ್ಕೆ ಹೋಗಿಲ್ಲ. ಯಾವ ಆತ್ಮನೋ ಆಚಾರ್ಯ ಪರಮೇಶ್ವರಿ ಭಕ್ತಿ ಮಾಡ್ಕೋತ ಮೋಕ್ಷಕ್ಕೆ ಹೋಗಿಲ್ಲ. ಯಾವ ಆತ್ಮನೋ ಉಪಾಧ್ಯಾಯ ಪರಮೇಶ್ವರಿ ಭಕ್ತಿ ಮಾಡ್ಕೋತ ಮೋಕ್ಷಕ್ಕೆ ಹೋಗಿಲ್ಲ. ಇನ್ನ ತಕ್ಕ ಅನಂತ ಜೀವ ಮೋಕ್ಷಕ್ಕೆ ಹೋಗ್ಯಾವ. ಒಂದು ಜೀವ ಸಹಿತ ಸಾಧು ಪರಮೇಶ್ವರಿ ಭಕ್ತಿ ಮಾಡ್ಕೋತ ಮೋಕ್ಷಕ್ಕೆ ಹೋಗೇ ಇಲ್ಲ, ಹೋಗೋದು ಇಲ್ಲ. ಇದು ಸಿದ್ಧಾಂತ. ವಿಚಾರ ಮಾಡ್ರಪ್ಪ. ಇಂತ ಯಾರು ಮಾಡೋದ್ರಿ? ನಿಂದ ಮಾಡೋದು ಬಾಬಾ. ನಿನ್ನ ಸ್ವರೂಪ ನೀ ತಿಳ್ಕೊ, ನಿನ್ನನ್ನು ನೀ ಅರ್ಥಕೋ. ನೀ ಅನ್ನೋದು ಸತ್ಯದ, ನೀ ಅನ್ನೋದು ನಿತ್ಯದ, ನೀ ಅನ್ನೋದು ಶಾಶ್ವತದ. ಅದಕ್ಕೆ ಸತ್ಯಂ ಶಿವಂ ಸುಂದರಂ. ಯಾವುದು ಸತ್ಯದ ಅದು ಆತ್ಮತತ್ವ. ಆ ಆತ್ಮತತ್ವ ನನ್ನ ಆತ್ಮನ ಬಿಟ್ಟ ಪ್ರಪಂಚದ ಎಲ್ಲ ಮಿಥ್ಯ. ಇದು ಸ್ವಗತ ತತ್ವದ ಚಿಂತನೆ. ಅನಾದಿ ಕಾಲದಿಂದ ಇಲ್ಲಿ ತನಕ ಅನಂತ ಜೀವ ಮೋಕ್ಷಕ್ಕೆ ಹೋಗ್ಯಾವೋ. ಯಾವ ತತ್ವ ಚಿಂತನೆಯಿಂದ ಮೋಕ್ಷಕ್ಕೆ ಹೋಗ್ಯಾವೋ? ಸ್ವಗತ ತತ್ವದ ಚಿಂತನದಿಂದ ಮೋಕ್ಷಕ್ಕೆ ಹೋಗ್ಯಾವೋ. ಒಂದು ಕತೆ ಹೇಳಲೇಬೇಡ. ಇನ್ನ ಹಿಂಗೆಲ್ಲ ತತ್ವ ಹೇಳ್ರಿ ನಮಗೆ ಹತ್ತಂಗಿಲ್ರಿ. ಹೆಂಗೆ ಆತ್ಮತತ್ವ ಶ್ರೇಷ್ಠತೆ, ನಾವು ಹೆಂಗೆ ಆತ್ಮ ಪರಮಾತ್ಮ ಸ್ವರೂಪ ಇದ್ರೂ ನಾವು ಯಾಕೆ ನಮ್ಮ ಸ್ವರೂಪ ತಿಳ್ಕೊಲಾರ್ದ ಹಿಂಗೆ ಸಂಸಾರ ತಿರ್ಗಾಕತ್ತಿದ್ದೀವಿ ಅಂದ್ರೆ ಒಂದು ಸತಿ ಸಣ್ಣ ಕತೆ ಕೇಳೋನು. ಒಬ್ಬ ಈ ರಿಕ್ಷಾ ಡ್ರೈವರ್ ಇದ್ದ. ಆತನ ಹೆಸರು ರಮೇಶ್ ಅಶೋಕ್ ಚೌಗಲೆ. ತಿಳ್ಕೊರಿ, ಒಂದು ಹೆಸರು. ಅದ್ರ ನೀವು ಅಂತ ತಿಳ್ಕೊರಿ. ಸ್ವಾಧೀನ್, ಬರ್ತೆ ಶಿಪ್ಪರ್ಗಿ, ಹೌದಲ್ಲ? ಹಾಂ, ಒಬ್ಬ ಸಿಕ್ಕೋರಿ. ಅವ ಏನು ಮಾಡ್ತಿದ್ದ? ರಿಕ್ಷಾ ನಡೆಸ್ತಿದ್ದ. ರಿಕ್ಷಾನೂ ಒಂದಲ್ಲ, ರಿಕ್ಷಾಕ್ಕೆ ಒಬ್ಬ ಮಾಲಕ್ಕಿದ್ದ. ಅದನ್ನು ನೀವು ನಡೆಸಿ ಹೊಟ್ಟಿ ತುಂಬ್ಕೋತಿದ್ದ. ಬಾಡಿಗೆ ಬಂದ್ರ ಮ್ಯಾಗ ಪಗಾರ ತೊಗೊಂಡ ಒಂದು 100 ರೂಪಾಯಿ ಗಳಿಸಿದ್ರೆ ಇವ್ 10 ರೂಪಾಯಿ ಸಿಗ್ತಿತ್ತು. 300 ಗಳಿಸಿದ್ರೆ 30 ರೂಪಾಯಿ ಸಿಗ್ತಿತ್ತು. ಅಟ್ರ ಮೇಲೆ ಹೊಟ್ಟಿ ತುಂಬ್ಕೋತಿದ್ದ, ಉಪಜೀವನ ಸಾಗಿಸ್ತಿದ್ದ. ಹರಕು ಮುರುಕೊಂದು ಗುಡಿಸಲಿತ್ತು, ಅದರ ವಾಸ ಮಾಡ್ತಿದ್ದ. 25 ವರ್ಷ ತನಕ ಯುದ್ಧ ಮಾಡಿದೆ. ಯಾವಾಗ ತನಗೆ ತಿಳಿತಿತ್ತು ಅವತ್ತಿನ ಹಿಡ್ಕೊಂಡು, ಗೊತ್ತಾಯ್ತಲ್ಲ? ಯಾವಾಗ ಅವಾಗ ತಿಳಿತಿತ್ತು ಅವತ್ತಿನ ಹಿಡ್ಕೊಂಡ 25 ವರ್ಷ ಆಯು ಆಗಿತ್ತು ಅಂದ. ಅಲ್ಲಿವ್ರಿಗೆ ಏನು ಮಾಡ್ತಿದ್ದ? ರಿಕ್ಷಾ ನಡೆಸ್ತಿದ್ದ. ದಿವಸ ಒಂದು ಹವ್ಯಾಸ ಇತ್ತು, ಬಿಡು ಟೈಮ್ನಾಗ ಪೇಪರ್ ಓದುತ್ತ. ಅದು ಯಾರ್ಯಾರು ಕೊಂಡು ತೊಗೊಂಡದ್ದು ಅವ್ರು ಓದಿ ಕೊಡ್ತೀನಿ ಅಂತೇಳಿ ಓದಿ ಅವ್ನು ಹೊಳ್ಕೊಡ.
ಪೇಪರ್ ಕೊಂಡು ತೊಗೊಳ್ಳೋಂಥ ರೊಕ್ಕ ಸಹಿತ ಇದ್ದಿದ್ದಿಲ್ಲ, ಅಂಥ ಬಡು ಪರಿಸ್ಥಿತಿ. ಯಾರ? ಸ್ವಾಧೀನ್ ಭರ್ತೇಶ್ ಹಿಪ್ಪರಿಗಿ. ನಾ ಎಲ್ಲಿ ನೋಡ್ಸ್ನತ್ ಕೇಳಿ. ಮತ್ತೆ ಉದಾಹರಣೆ ಹೇಳ್ತೀನಿ. 25 ವರ್ಷದ ಯುವಕ ಪೇಪರ್ ಓದ್ತಿದ್ದ. ಪೇಪರ್ನಾಗ ಹೆಡ್ಲೈನ್ದಾಗ ಬರೆದಿದ್ರು, ಏನೋ ಸ್ವಾಧೀನ್ ಭರ್ತೇಶ್ ಹಿಪ್ಪರಿಗಿ 25 ಕೋಟಿ ಆಸ್ತಿಯ ಮಾಲಕರು. ನೀವು ಬ್ಯಾಂಕಿಗೆ ಬಂದು ನಿಮ್ಮ ರೊಕ್ಕನ್ನು ಹಣವನ್ನು ತೆಗೆದುಕೊಂಡು ಹೋಗಬೇಕೆಂದು ಎಲ್ಲಿ ಪೇಪರ್ದಾಗ ಹೆಡ್ಲೈನ್ದಾಗ ಬಂದಿತ್ರಿ. ತಿಮ್ಮಣ್ಣ ರಾಯಪ್ಪವ್ರ ಇವ್ ರಿಕ್ಷಾ ಡ್ರೈವರ್ ಅಲ್ಲೇ ನಿಂತಾನೆ, ಓದ್ತಾನೆ ಮಾಡಿ ಮುಂದಿನ ಮತ್ತೆ ಪೇಜ್ ಓದ್ತಾನೆ ಎಲ್ಲ ಮುಗಿತು. ಹತ್ರ ಬಾಜು ಇದ್ದ, ಏ ಸ್ವಾಧೀನ್ ನಿನ್ನ ಹೆಸರಿನಾಗ 25 ಕೋಟಿ ರೊಕ್ಕ ಬಂದಾವ, ಹೋಗಿ ತಕೊಂಬರೋಗೋ. ಇವನಾಗ್ತಾನೆ, ತೆಲಿಗಿಲಿ ತಿರುಗೈತೇನು, ನನ್ನ ಹೆಸರಿನಾಗ ಬೇರೆ ಯಾವ ಇರ್ಬೇಕು ಪುಣ್ಯಾತ್ಮ. ನಾ ರಿಕ್ಷಾ ನಡೆಸೋ ಮನುಷ್ಯ, ನನ್ನ ಹೆಸರಿನಾಗ 20 ಯಾವ ನಮ್ಮ ತಲೆ ತಿರುಗೈತೆ, ಹೋಗಿ ನೀ ಶಾನ್ಯ. ನಾ ಎಂದು ನಂಗೆ ತಿಳಿಯಾಕತ್ತೈತಿ ಅಂದಿಂದ ಈ ಮುರುಕ ರಿಕ್ಷಾನು ಹೊಟ್ಟಿ ತುಂಬ್ಕೊಳಕತ್ತೀನಿ, ಗುಡ್ಸಲ್ನಾಗ ಅದೀನಿ, ನನ್ನ ಹೆಸರಿನಾಗ 25 ಕೋಟಿ ಅಂದ ಬರ್ತಾವ. ಹೋಗಿ ಶಾನೆ ಓದೇನು ಹೇಳಿ, ನಾ ಹೋಗಿ ನಂಗೆ ಗೊತ್ತತ್ತೇಳಿ ಹೋಗಿ. 10 ಮಂದಿ ಬಂದು ಹೇಳಿ 10 ಮಂದಿ ಹಿಂಗೆ ಹೇಳಿದ್ವು. ನಂಬವಲ್ಲ, ಯಾಕೆ ನಂಬವಲ್ಲ ಹೇಳ್ರಿ? ಅವ್ನು ಗೊತ್ತೈತಿ ನಾ ಯಾರ, ನಮ್ಮ ಸ್ವರೂಪೇನ. ನಿಮ್ಮದು ಹಂಗಾಗೈತಿ. ನಿಯಮ್ ಸಾಗರ್ ಬಂದು ಹೇಳ್ರು, ಮಾಬಲ್ ಮಾರಾದ್ರು ಬಂದು ಹೇಳ್ರು, ಸುಬಲ್ ಸಾಗರ್ ಬಂದು ಹೇಳ್ರು, ಎಷ್ಟೋ ಸಾಧು ಸಂಘ ಸಹಿತ ಬಂದು ಹೇಳ್ರು. ನೀವು ಯಾರು ನಂಬಿರಿ? ನಿಮ್ಮೊಳಗ ಆತ್ಮ ಅದಾನು, ನೀವು ಪರಮಾತ್ಮ ಅದಾರಿ ಅಂತ ನಾ ಹೇಳಿನೇ. ಕರೆ ಯಾರು ನಂಬಿರಿ ಅಣ್ಣ? ನಂಬಿಲ್ಲ. ನೀವು ನಂಬಿರಿ ಅಂದ್ರೆ ವಿಶ್ವಾಸ ಇಟ್ಟಿದ್ರೆ ಮನೆಗೆ ಹೋಗಿ ರಾತ್ರಿ ಊಟ ಮಾಡ್ತಿದ್ದಿದ್ದಿಲ್ಲ. ನೀವು ಅಡಿಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕ್ತಿದ್ದಿದ್ದಿಲ್ಲ. ಯಾಕ? ನನ್ನ ಒಳಗೊಬ್ಬ ಪರಮಾತ್ಮ ಅದಾನ ಗೊತ್ತಿತ್ತಂದ್ರೆ ಇಂಥದ್ದು ಮಾಡ್ತಿದ್ರೇನು? ಪೆಪ್ಸಿ ಕುಡಿತಿದ್ದಿದ್ದಿಲ್ಲ, ಕೋಕೋಕೋಲಾ ಕುಡಿತಿದ್ದಿದ್ದಿಲ್ಲ, ಥಮ್ಸಪ್ ಕುಡಿತಿದ್ದಿದ್ದಿಲ್ಲ. ಯಾಕೆ ಕುಡಿತಿದ್ದಿಲ್ಲ? ನಿಮ್ಮೊಳಗೆ ಪರಮಾತ್ಮ ಒಬ್ಬದಾನಂತ ಗೊತ್ತಿದ್ರ ನೋಡು. ಬಸ್ತಾ ಭಗವಂತನ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿರಲ್ಲ, ಅದಕ್ಕೆ ಹೋಗ್ತಿರಿ ದಿವಸ ಬಸ್ತಿಗೆ. ನಾವು ಅಷ್ಟಕ್ಕೆ ಮಾಡ್ತಿರಿಲ್ಲೋ. ಬಸ್ತಾಗಿದ್ದವ್ರು ಕರೆ ದೇವರು ಸುಳ್ಳು ದೇವರು ಹೇಳ್ರಿ ನೋಡು. ವೀತರಾಗ ದೇವ್ರು ಅವ್ರು ಎಲ್ಲಿ ಹೋಗ್ಯಾರು? ಮೋಕ್ಷಕ್ಕೆ. ಶಾಂತಿನಾಥ ಭಗವಾನ್ರ ಮಂದಿರದಾಗ ಅದಾರೋ ಮೋಕ್ಷಕ್ಕೆ ಹೋಗ್ಯಾರೋ? ಕರೆ ಹೇಳ್ರಿ ನೋಡು. ಮೋಕ್ಷಕ್ಕೆ ಹೋಗ್ಯಾರ. ಅವ್ರ ಮೂರ್ತಿ ಐತೆ, ಕರೆ ಸುಳ್ಳು. ಅವ್ರ ಮೂರ್ತಿ ಐತೆ. ಒಬ್ಬರ ಶಾಂತಿನಾಥ ಇದ್ರು, 24 ತೀರ್ಥಂಕರ್, ಒಬ್ಬರ ಶಾಂತಿನಾಥ 100 ಮಂದಿ ಒಬ್ಬರ. ಇಲ್ಲಿದ್ದವ್ರು ಕರೆ ಶಾಂತಿನಾಥರು ಕಾಗವಾಡ ಕಗ್ಗುಡ್ರಾಯನ್ ತಳಮನ್ಯಾಗ ತಳಗರ ಮಂದಿರ ಒಳಗೆ ಶಾಂತಿನಾಥ ಅದಾರ. ಅವ್ರು ಕರೆ ಶಾಂತಿನಾಥ. ಇಬ್ಬರ ಜಗಳ ಹಚ್ಚಿರಿ. ಮತ್ತು ವಾಸುಪೂಜಿ ನಗರದಾಗ ಕುಂಡಲ್ಪುರ ಬಡೇ ಬಾಬಾನ ಪಂಚಕಲ್ಯಾಣದ ಪ್ರತಿಷ್ಠಾ ಆದದ್ದು ಶಾಂತಿನಾಥ ಭಗವಾನ ಮೂರ್ತಿ ತಂದ ಮೂಲ ವೇದಿ ಮ್ಯಾಗ ಇಟ್ಟರಿ. ಇವರು ಶಾಂತಿನಾಥ ಕರೆ ಶಾಂತಿನಾಥ ಭಗವಾನ್ರು ಏನಲ್ಲಿ ಕಾಗವಾಡದಾಗ ಅದಾರ. ಅವ್ರ ಕರೆ ಶಾಂತಿನಾಥ ಭಗವಾನ್ರು. ಕರೆ ಯಾರಿಬ್ರಾಗ ನಾ ಭಾಳ ಮಂದಿ ಅದಾರಲ್ಲ, ಹೇಳೋದು ಬೇಡ, ಇಬ್ರದ ಏನ ನೀವು ಅಂತೀರಿ. ಇವರಿಬ್ರು ಕರೆ ಅಲ್ರಿ. ಕರೆ ಇದ್ದವ್ರಲ್ಲಿ ಶಿಲ್ಲಾದಾಗ ಅದಾರ್ರಿ. ಅವರ ಮೂರ್ತಿ ಸ್ಥಾಪನಾ ಮಾಡಿದೀವ್ರಿ. ತದಾಕಾರ ನಿಕ್ಷೇಪ ಅಪೇಕ್ಷದಿಂದ ನಾವು ಪೂಜೆ ಮಾಡ್ತೀವ್ರಿ. ಇದು ವ್ಯವಹಾರನೇ ಐತಿ. ಖರೆ ಐತಿ ಸುಳ್ಳ? ಇದು ವ್ಯವಹಾರ. ಕೇಳ್ರಿ, ಖರೆ ಭಗವಾನ್ ಸಿದ್ಧಶೀಲಾದಾಗ ಅದಾರ. ಬಸ್ತಾ ನಾವು ಮೂರ್ತಿ ಇಟ್ಟದೀವಿ, ಅವ್ರ ಪ್ರತಿಬಿಂಬ ಇಟ್ಟದೀವಿ, ಪಚ್ಚ ಕಲ್ಯಾಣ ಮಾಡಿ ತದಾಕಾಶ ನಿಕ್ಷೇಪ ಮಾಡಿ ಕಲ್ಪನಾ ಮಾಡಿ ಸಂಕಲ್ಪ ಮಾಡಿದೀವು. ಅದ್ರ ಭಗವಂತನ ಕಾಣ್ತೀವು. ಹೆಂಗೆ ಕಂಡ್ಯಾದ ನಮ್ಮ ಮುಖನ ಸ್ಪಷ್ಟ ಕಾಣ್ತೀವು, ಹಂಗೆ ಬಸ್ತಾಗ ಭಗವಂತರ ಜಿನಬಿಂಬ ಕಾಣ್ತೀವು, ಅದ್ರಾಗ ಭಗವಂತರ ಕಾಣ್ತೀವಿ. ಇದು ಸಮ್ಯಕ್ ದರ್ಶನದ ವಿಷಯ ಐತಿ. ಯಾರೋ ಬಂದು ಅನ್ನಾಕೈತ್ರಿ ಶಾಂತಿ ಸಾಗರ್, ಏನ್ರಿ ಅಂತ ಹುಚ್ಚೋದ್ರೆ ಮೂರ್ಖನ ಆ ಕಲ್ಲ ನೋಡಿ ಹೇಳ್ತಿರಲ್ಲ ಅಂತ. ಅವಾಗ ಶಾಂತಿ ಸಾಗರ್ ಅಂದ್ರತ್ ಬೆಳಗುಳ್ದಾಗ, ಅದು ನಿನಗೆ ಕಲ್ಲು ಕಾಣಾಕತ್ತೈತಿ, ಅದಕ್ಕೆ ನಿನ್ನ ಮನಸ್ಸು ಕಲ್ಲೈತಿ. ನನ್ನ ಕಲ್ಲಿನ ಭಗವಾನ್ ಕಾಣಾಕತ್ತೇವೋ, ಅದಕ್ಕೆ ನನ್ನ ಮನಸ್ಸು ಕರಗಿ. ಭಾಳ ಸರಳ ಮಾತು ಕೊಡ್ತೀರಂತ. ಒಂದು ಸಣ್ಣ ಹುಡುಗ ಕೂಸು ಬತ್ತತ್, ಅವ್ರ ಮನೆಯವ್ರು ಕರ್ಕೊಂಡು ದರ್ಶನ ಬಂದ್ರತ್ತ. ಹೋಗ ದರ್ಶನ ಮಾಡೋಕೆ ಮುಂದಕ್ಕೆ ಕಾಲು ಬೀಳು, ಜೈ ಮಾಡಿ ಅಂತೀರಿ. ಸ್ವಾಮಿ ಮಾಡಿ ಅಂತೀರಿ. ಆಗಿನ ಮಂದಿ ಸ್ವಾಮಿ ಮಾಡಿ ಅಂತೀರಿ ಅಂತ. ಆಚಾರ್ಯ ಶಾಂತಿ ಸಾಗರ ಇಲ್ಲಿ ಬರ್ರಿ ಮುಂದೆ ಅಂತ ಕರ್. ನಿಮ್ಮ ಹೆಸರು ಏನು? ಅವಾಗ ಮನ್ಯಾನವ್ರು ಏನ್ರಿ ಮಾರಾದ್ರೆ ಆಚಾರ್ಯ ಏನ್ರಿ ಆ ಹುಡುಗ ರೀ ಹಾಕ್ತಿರ್ಲ ಬಾಯಿ ಕಡೆ ಏನೋ ನಿಮ್ಮ ಹೆಸರು ಕೇಳಲ್ಲ, ಅದಕ್ಯಾಕೆ ರೀ ಹಾಕ್ತೀರಿ ಅಂತ ಶಾಂತಿ ಸಾಗರ್ಗೆ ಅಂದ್ರತ್ತವ್ರು ಮನ್ಯಾನವ್ರು. ಅವಾಗ ಶಾಂತಿ ಸಾಗರ್ ಏನಂದ್ರೆ ಗೊತ್ತೈತೆ? ಒಂದು ವೇಳೆ ನಿನ್ನ ಹೆಸರು ಏನು ಅಂತ ನಾ ಕೇಳಿ, ನಿನಗೆ ಯಾಕೆ ಬೇಕು ಅಂದ್ರೆ ನಂದೇನು ಉಳಿತಂದ್ರಂತ. ನಿನಗೆ ಯಾಕೆ ಬೇಕು ಅಂತ ಕೂಸು ಕೇಳ್ತಾರೆ, ನಂದೇನು ಉಳಿತು. ನಿಮ್ಮ ಹೆಸರು ಏನು ಅಂತ ಕೇಳಿದ್ರೆ ಚೆಂದಂಗೆ ಅದು ಆಧಾರದಿಂದ ಉತ್ತರ ಕೊಡ್ತದೆ.
ಅದಕ್ಕೆ ಸಣ್ಣವರಲ್ಲಿ ಸಹಿತ ವಿನಯವನ್ನು ಗುಣ ತೋರಿಸ್ತಕ್ಕಂಥ ವ್ಯಕ್ತಿದು ಭೂಮಿ ತೆಲುಮಿಗೆ ಯಾರಿದ್ರು? ಚಾರಿತ್ರ್ಯ ಚಕ್ರವರ್ತಿ ಶಾಂತಿ ಹೋಯಿತು. ಅನಂತ ಚಾರಿತ್ರ್ಯ ಚಕ್ರವರ್ತಿಯಾಗಿ ಗುರುನಾಮ್ ಗುರು ಆಗಿ ಹೋದರು. ಹಂಗೆ ನಮ್ಮಲ್ಲಿ ವಿನಯ ಬೇಕು ಅಂತ ನೀವು ತಿಳ್ಕೊರಿ. ಭಗವಂತರದಾರು ತದಾಕಾರ ನಿಕ್ಷೇಪ ಮಾಡಿರಿ, ಮಂದಿರದಾಗ ಕುಂಸೇರಿ. ಓಂ ಹ್ರೀಂ ಶ್ರೀ ಆದಿನಾ ಜಿನೇಂದ್ರಾಯ ಮಮ ಮೋಕ್ಷ ಫಲ ಪ್ರಾಪ್ತೆ ಉಳ್ಳಾಗಡ್ಡಿ ನಿರ್ವಪಾಮೀತಿ. ಏನು ಗೊತ್ತು ಯಾವಾಗರೆ ಬೆಳಗ್ಗೆರೇನು ಕನಸಿನಾಗರೆ ಅಲ್ರಿ ಎಷ್ಟು ಹುಚ್ಚೋದದಿ ನಾವು ನಿರ್ಮಾಣ ಮಾಡಿದ್ದು, ನಾವು ಪಂಚಕಲ್ಯಾಣ ಮಾಡಿ ತದಾಕಾರ ನಿಕ್ಷೇಪ ಅಪೇಕ್ಷದಿಂದ ಪ್ರಾಣ ಪ್ರತಿಷ್ಠಾ ಮಾಡಿ ಸ್ಥಾಪನಾ ಮಾಡಿದ್ದು ಮೂರ್ತಿ ಮುಂದೆ ತೆಂಗಿನಕಾಯಿ, ಬದಾಮ, ಕಾರಿಕ ಚಲೋ ಚಲೋ ಪ್ರಾಸುಕ ದ್ರವ್ಯ ಬೆಳಗ್ತೀವಿ. ಮತ್ತು ಕರೇ ಒಳಗೆ ಭಗವಂತ ಕೂತಾನಲ್ಲ, ಒಳಗೆ ಪರಮಾತ್ಮ ಅವ ಏನೇನು ಹಾಕ್ತೀರಿ ಇಂದು ಹೋಗ್ಯಾನ್ರಿ ಫಾಸ್ಟ್ ಟೈಮ್ದಾಗ. ಓಂ ಹ್ರೀಂ ಮಮ ಆತ್ಮ ಪರಮಾತ್ಮಾಯ ಕಂದಮೂಲ ಸಮರ್ಪಯಾಮಿ. ಅವಾಗ ಬುದ್ಧಿ ಕೆಪಾಳಿ ಬಿಡ್ಕೋರಿ ಗಟ್ಟಿ ನನ್ನ ಒಳಗೆ ಕರೆ ಪರಮಾತ್ಮ ಅದನು. ಆ ಪರಮಾತ್ಮನ ಅಭಕ್ಷಾಕ್ತನು ಮತ್ತು ಒಳಗೆ ನಮ್ಮ ಬಸ್ತಾಗ ಕಟ್ಟಿದ ಮೂರ್ತಿ ನಾವು ಮಾಡಿದೈತಿ. ಅದಕ್ಕೆ ಭಾಳ ಪ್ರಾಸುಕ್ ಬೆಳಗ್ತೀವಿ. ಹೇಳ್ರಿ ನೋಡ್ನು, ಉಳ್ಳಾಗಡ್ಡಿ ತಿಂದೇವ ಮೂಗ್ ಸಿಕ್ಕಿತ್ತು, ಕಂದಮೂಲ ತಿಂದೇವ ಯಾರಿಗೆ ಮೂಗ್ ಸಿಕ್ಕಿತ್ತು? ಅದಕ್ಕೆ ಜೈನ ಧರ್ಮದಾಗ ಕುಲಾಚಾರ ಹೇಳೋರು. ಕುಲಾಚಾರ ಜೈನ ಕುಲದಾಗ ಜನ್ಮ ತಗೊಂಡ ನಂತರ ಆಜೀವನ ಪರ್ಯಂತ ಅಷ್ಟು ಮುಳ್ಳು ಕೊಟ್ಟ ನಂತರ ಕಂದಮೂಲ ತ್ಯಾಗವಾಗಿ ಆಗಬೇಕು, ನೀರು ಸೋಸಿ ಕುಡಿಬೇಕು, ಪ್ರತಿನಿತ್ಯ ಭಗವಾನರ ದರ್ಶನ ಮಾಡಬೇಕು. ಈ ಸಂಸ್ಕಾರ ಕೊಡೋ ಪದ್ಧತಿ ಇವತ್ತು ನಮ್ಮ ಧರ್ಮದ ಜೀವನ ತುಳಿದದ. ಹಡ್ದಂಥ ತಂದೆ ತಾಯಿರ ಕರ್ತವ್ಯದ 8 ವರ್ಷ ಆಗುತ್ತಕ್ಕ ಮಕ್ಕಳಿಗೆ ಕಂದಮೂಲ ತಿನ್ನಿಸ್ಬಾರ್ದು. ಯಾವಾಗ ಅವ್ರು ಅಷ್ಟು ಮುಳ್ಳು ಕೊಡ್ತದೆ ನಿರ್ದೋಷ ಪಾಲನೆ ಮಾಡಬೇಕು. ಅಂದ್ರೆ ಮುಂದಿನ ಬಹುದಾಗ ನಿಮ್ಗೆ ಚಲೋ ಗತಿ ಸಿಗ್ತತಿ, ಸದೃಢ ಶರೀರ ಸಿಗ್ತತಿ, ವಜ್ರ ಋಷಭ ನಾರಾಜ್ ಸಹಂದಾರಿ ಶರೀರ ಸಿಗ್ತತಿ, ತದ್ಭವ ಮೋಕ್ಷಗಾಮಿ ಆಗುವಂಥ ಭಾಗ್ಯ ಸಿಗ್ತೈತಿ. ಯಾಕಂದ್ರೆ ಇದು ಶುದ್ಧ ಮಣಿ ಅಲ್ಲ, ಇದು ಶುದ್ಧ ಮಣಿ ಐತಿ. ಈ ಶುದ್ಧ ಮನ್ಯಾಗ ಸಿದ್ಧ ಭಗವಾನ್ ವಾಸ ಮಾಡ್ತಾನೋ. ಇಂಥ ಚಿಂತನೆ ನಮ್ಮ ಆಚಾರ್ಯಗಳು ನಮಗ ಕೊಟ್ಟಾರು. ಅದಕ್ಕೆ ಚಿಂತನೆ ಮಾಡೋದು. ವಾತ್ಸಲ್ಯ ರತ್ನಾಕರ ಆಚಾರ್ಯ ಸನ್ಮತ್ ಸಾಗರ್ ಕಾಯಮಣ್ಣ ಅವ್ರ ಪ್ರವಚನದಾಗ, ತಮ್ಮ ನಿಮ್ಮ ಅಮ್ಮಗಾಗಿ ಹುಟ್ಟಿದ್ಲು ಮನ್ಯಾಗ ನಮ್ಮ ಅಜ್ಜಿ ತಿನ್ನಂಗಿಲ್ಲ, ನಮ್ಮ ಅವ್ವ ತಿನ್ನಂಗಿಲ್ಲ, ನಾಚಿಕೆ ಬಿಟ್ಟು ನಾ ತಿನ್ನಾಕತ್ತೇನೋ ಅನ್ನೋದ ತಿನ್ನೋದ. ನಮ್ಮ ಅಜ್ಜಿ ತಿನ್ನಂಗಿಲ್ಲ, ನಮ್ಮ ಅಜ್ಜ ತಿನ್ನಂಗಿಲ್ಲ, ನಮ್ಮ ಅವ್ವ ತಿನ್ನಂಗಿಲ್ಲ ಮನ್ಯಾಗ ಅವ್ರು ಹಿರಿಯರೆಲ್ಲ ಬಿಟ್ಟಾರು. ಅವತ್ತು ಹಾಸ ಮಾಡ್ತಾರು, ಕಂದಮೂಲ ಎಲ್ತಾಗ ಮಾಡ್ಯಾರು. ನಾ ಲಜ್ಜಾ ಬಿಟ್ಟು ನಾಚಿಕೆ ಬಿಟ್ಟು ತಿನ್ನತ್ತೇನೆ ಅನ್ನೋದು ತಿನ್ನೋದ. ಅದು ಅಂದಂದ್ರೆ ನೀನು ಪಶ್ಚಾತ್ತಾಪ ಆಗಿತ್ತು ಒಂದು ದಿವ್ಸ ಬಿಟ್ಟು. ಈ ಪರಿಜ್ಞಾನ ಬರಲಪ್ಪ, ಈ ವಿವೇಕದಿಂದ ತಿನ್ನು, ಇನ್ನೊಂದು ವಿಚಾರ ಮಾಡುವಂತಕ್ಕಂಥ ಭಾವನೆಯನ್ನು ಕೊಡ್ತಿದ್ರು. ಯಾವಾಗ ನಿಮ್ಮೊಳಗೆ ಪರಮಾತ್ಮ ಅದಾನಂತ ಗೊತ್ತಾತಂದ್ರೆ ನೀವು ಪಾಪದಿಂದ ದೂರ ಉಳಿತೀರಿ, ಹಿಂಸೆಯಿಂದ ದೂರ ಉಳಿತೀರಿ. ಅದಕ್ಕೆ ಆತ್ಮಸ್ವರೂಪ ತಿಳಿಬೇಕು. ಈ ಭಾವನೆ ಇಟ್ಕೊಂಡ ಆತ್ಮ ಅವಲೋಕನ, ಆತ್ಮಚಿಂತನ, ಆತ್ಮ ಧ್ಯಾನ, ಆತ್ಮಬೋಧೆ ನಮ್ಮ ಪೂರ್ವಾಚಾರ್ಯರು ನಮಗೆ ಕೊಟ್ಟರು. ಹಂಗ ದೋಸ್ತ್ರ ಎಲ್ಲರೂ ಬಂದು ಹೇಳು, ಸ್ವಾಧೀನ ನೋಡು, ಸ್ವಾಧೀನ ಬರ್ತೇಶ್ ಇಬ್ಬರಿಗೆ ನಿನ್ನ ಹೆಸರು ಮ್ಯಾಗ 25 ಕೋಟಿ ಬಂದ, ಹೋಗೋ ರಿಕ್ಷಾಗೆ ನಡೆಸ್ತು, ಹೋಗೋ ನೀ ಕರೋಡ್ಪತಿ ಇದೀವಿ, ಹೋಗೋ. ಶಾನ್ಯಾಗ ಗೊತ್ತಲ್ಲ ನಾ ಯಾಂದ ಹೋಗಿ ಹುಟ್ಟಿದಾಗಿಂದ ಎಂದು ತಿಳಿದದ್ದು ಅಂದಿಂದ ರಿಕ್ಷಾ ನಡೆಸ್ಕೊಂಡು ಅದು ಮಾಲಕ ಒಬ್ಬ ಬೇರೆ ಅದರ ಮೇಲೆ ಹಟ್ಟಿ ತುಂಬ್ಕೊತನು. ನನ್ನ ಹೆಸರು 20 ಕೋಟಿ ಅಂತ ಬರ್ತಾವನು, ಹೋಗಿ ಶಾನೆ ಅದಿ. ಹಿಂಗೆ ಒಂದು ತಿಂಗಳು ತಕ್ಕ ಪೇಪರ್ನಾಗ ಬರೋಕೈತಿ. ಕೊನೆಗೆ 3 ದಿವ್ಸ ಇರ್ತಾ ನೋಟಿಸ್ ಬಂತು ಪೇಪರ್ನಾಗ, ಬಂದು ರೊಕ್ಕ ಹೋದ್ರಿ 3 ದಿವ್ಸ ಟೈಮ್ ಆಯ್ತು, ಹೋದ್ರಿ ನಿಮಗೆ ಇರ್ಲಿಕ್ಕಂದ್ರೆ ಅವತ್ತು ನಾವು ಬ್ಯಾಂಕ್ದವ್ರು ತೊಗೊಂಡು ಸರ್ಕಾರ ಕೊಟ್ಬಿಡ್ತೀವಿ, ನಿಮಗೆ ಇರಂಗಿಲ್ಲ ಅಂತ. 3 ದಿವ್ಸ ಉದೈತಿ. ಅವಾಗ ಹೇಳ್ತಾರೋ ಹೋಗೋ, ಹುಚ್ಚ ನನಗೆ ಗೊತ್ತೈತಿ, ನಾ ರಿಕ್ಷಾ ನಡೆಸು ಮನುಷ್ಯ, ಅವ್ವ ಅಪ್ಪ ಯಾರು ನಂಗೆ ಗೊತ್ತಿಲ್ಲ, ಪುಟ್ಪಾತ್ ಮ್ಯಾಗ ಬಿದ್ದು ಮನುಷ್ಯ. ಆ ಸಾವುಕಾರ ನಂಗೆ ರಿಕ್ಷಾ ಕೊಟ್ಟು ನಡ್ಸಾಕೈತಿ, ಹೊಟ್ಟೆ ತುಂಬ್ಕೊಳತ್ತೀನಿ, ನನ್ನ ಹೆಸರು ಮ್ಯಾಗ 25 ಕೋಟಿ ತೆಲ್ ತಿರ್ಗೈತೇನೆ, ಹೋಗಿ ಶಾನೆ ಅದ್ರಿ ನನ್ನ ಹೆಸರು ಯಾವ ಇರಲಿ, ಮತ್ತೊಬ್ಬ ಇರಬೇಕಲ್ಲ, ಒಬ್ಬ ಇರ್ತಾರೆ ಮುಗಿತೇನೆ ಮ್ಯಾಗ. ಆ ರೀತಿ ಅಂದ ಕೇರ್ಲೆಸ್ ಮಾಡಿದ. 25 ವರ್ಷ ನಂತರ ಒಬ್ಬ ಬಂದು ನೋಡು, ಬೇರೆ ದೇಶಕ್ಕೆ ಹೋಗಿದ್ದ ವ್ಯಾಪಾರ ಮಾಡಕ್ಕೆ. ಯಾರ ಬರ್ತೇಶನ ದೋಸ್ತ ಐತಲ್ಲ, ಬರ್ತೇಶನ ದೋಸ್ತ ವ್ಯಾಪಾರ ಮಾಡಕ್ಕೆ ವಿದೇಶಕ್ಕೆ ಹೋಗಿದ್ದ. ಆ ದೋಸ್ತ ಬರ್ತೇಶ ದೋಸ್ತಿಗೆ ಹೇಳಿ ಸತ್ತಿದ್ದವು, ತಮ್ಮ ನಂತೆಕ ಅನುಮೋಲ್ ರತ್ನದವು, ಅವತ್ತನ್ನ ಮಾರಿ ರೊಕ್ಕ ಬ್ಯಾಂಕ್ದಾಗ ಇಡ್ತೀನ, ಈ ಸಣ್ಣ ಕೂಸತಿ ಅವು ಸತ್ತಾಳ, ನಾಳೆ ಇವ್ಗಿಟ್ಟು ರೊಕ್ಕ ಸಿಗ್ತಾರ, ಹಾಳಾಕೈತಿ ಹುಡುಗ.
25 ವರ್ಷ ಆಗಂತೆ ಅವನ ಹೆಸರು ಮ್ಯಾಗ ರೊಕ್ಕ ಜಮಾ ಆಗಬೇಕು, ಅವ್ನು ದೊಡ್ಡವಾಗಿ ಬದುಕಬೇಕು. ಅಲ್ಲಿ ತಕ್ಕ ನನ್ನ ಮಗ ಹೇಳಬೇಡಪ್ಪ ನಿನಗಟ್ಟ ಗೊತ್ತಾ ನನಗಟ್ಟ ಗೊತ್ತಾ ಅಂತ ಹೇಳಿ ದೋಸ್ತಿ ಹೇಳಿ ಆ 5 ಕೋಟಿ ಇಟ್ಟಿದ್ದ. 25 ವರ್ಷನಾಗ 25 ಕೋಟಿ ಆಗಿದ್ದು. ದೋಸ್ತ ಪರದೇಶಕ್ಕೆ ಹೋಗಿದ್ದ, ಬಂದ ಪೇಪರ್ನಾಗ ಓದ್ದ. ಮೊದಲು ಅವ್ನು ಮನೆಗೆ ಹೋದ, ಮನೆ ನೋಡ್ತಾನೆ ಎಲ್ಲ ಬಿದ್ದು ಮುರುಕಲಾಗೈತಿ. ಈ ಮನ್ಯಾಗಿದ್ದವ್ರು ಸತ್ರಿ, ಎಂದೋ ಸತ್ತು ಹೋಗಿದ್ದ. ಆರಾಮಿದ್ದೆ, ಹೌದು ಆರಾಮಿದ್ನ, ಹೋಗ ಆರಾಮಿದ್ದು ಸತ್ತ ಅಂಥವ್ನ ಮಗ ಇದ್ಲ. ಅವ್ರೇ ಅಲ್ಲಿ ಸಿಟಿಗೆ ಹೋಗ್ಯಾನ ನೋಡ್ರಿ, ರೊಕ್ಕ ಅಂತ ಸಿಟಿಯಾಗಿ ರಿಕ್ಷಾ ನಡೆಸ್ತಾನೆ ರೀ ಅವ್ರೇ. ಸ್ವಾಧೀನ ಅಲ್ಲಿ ನಾನು ನಡೆಸ್ತಾನೆ ನೋಡ್ರಿ, ಅವ್ನು ರಿಕ್ಷಾ ನಡೆಸ್ತಾರೆ. ಯಾಕ್ರಿ? ಏನಿಲ್ಲಪ್ಪ ಕೆಲಸ ಇತ್ತು ಅಂತ. ಸ್ವಾಧೀನತೆ ಖಾದೀಮ್ ಯಾರ ಬರ್ತೇಶಿನ ದೋಸ್ತ. ಇವಾಗೆಲ್ಲಿ ಗೊತ್ತು ನಮ್ಮ ಅಪ್ಪನ ದೋಸ್ತ ಇಂಥವದಾನ ಅಂತ ಹೇಳಿ. ದೋಸ್ತು ಆದ. ಇಲ್ಲಿ ರಮೇಶ್ ಅಂದ್ರೆ ಯಾರು? ಅಲ್ಲ ನೋಡ್ರಿ, ಅವ ರಿಕ್ಷಾದ ಅವ್ನು ತೋರಿಸ್ರ ಬಂದ. ರಮೇಶ್ ಏನು ಮಾಡ್ತೀನಿ? ಏನು ಕಾಣತ್ತಿದ್ಲು? ಎಲ್ಲಿ ಹೋಗೋರ್ದ್ರಿ? ನಡ್ಕೊಂಡ್ರಿ ರಿಕ್ಷಾ. ನಾನು ರಿಕ್ಷಾ ಡ್ರೈವರ್. ಎಲ್ಲ ಹುಚ್ಚ, ನೀ ರಿಕ್ಷಾ ನಡೆಸ್ತಿ? ನೀ ಯಾರು ನಿನ್ಗೆ ಗೊತ್ತದ್ದೇನ? ನಾ ಯಾರ್ರೀ? ಅವ್ವಪ್ಪ ಯಾರು ನಂಗೆ ಗೊತ್ತಿಲ್ಲ. ನಾವು ಹೆಸರು ನಂದು ಗೊತ್ತೈತಿ, ಇದು ಉದ್ಯೋಗ ಮಾಡ್ತಾನು, ರಿಕ್ಷಾ ನಡೆಸ್ತಾನು. ಸ್ವಾಧೀನ್, ನೀ 25 ಕೋಟಿ ಆಸ್ತಿ ಮಾಲಕದಿಯೋ? ಈ 1 ತಿಂಗಳು ಓದಾಕತ್ತೇನೆ, ನಂಗೆ ಗೊತ್ತೈತಿ. ಹೋಗಿ ಶಾನೆ ಅಂತ ದಿವಸ ಪೇಪರ್ನಾಗ ಓದಾಕತ್ತೇನೆ, ನಂಗೆ ಗೊತ್ತೈತೇಳಿ. ಯಾವ ನನ್ನಂತ ಇರಬೇಕು, ನನ್ನ ಹೆಸರನ್ನ ಯಾರು ಇನ್ನೊಬ್ಬ ಇರಬೇಕು, ನಾವಲ್ಲ ಅಂತ ಹೇಳ್ದ. ಅವಾಗ ಹನೀನಿ ಬಡ್ಕೊಂಡು, ಅಲ್ಲೋ ನೀನೋ ಆಸ್ತಿ ಮಾಲಕ, ಸ್ವಾಧೀನ ಕರೆಯಣ್ಣ ನೀನೋ, ನೀ ಬರ್ತನು ಮಗ ಅಲ್ಲನ. ಯಾವ ಬರ್ತು ಅಂತ ನೀವು ಗೊತ್ತು ಹಿಂಗಲ್ಲೋ. ಅವಾಗ ಹೇಳ್ತೇನೆ, ಮತ್ತು ಇದೇನು ನಂದೇನು ಹೇಳಾಕತ್ತೇನೆ, ನಿಂದಲ್ಲ, ಉದಾಹರಣೆ ಹೇಳ್ತೀನಿ. ಯಾವ ಬರ್ತು? ಅಪ್ಪನ ಹೆಸರು ಗೊತ್ತೀನಿ. ಇವಾಗ ಯಾರು ನಿನ್ನ ಮನೆ ತೋರಿಸಿ ನಡಿರತ್ತ. ಅವ್ರು 3 ಮನೆ ತೋರ್ಸ. ಈ ಮನ್ಯಾಗ ಆಜು ಬಾಜಾರ ಕೂಡಿಸಿದ. ಈ ಮನ್ಯಾಗ ಒಬ್ಬ ಸರ್ ಯಾರಿದ್ರು ಇದ್ರಲ್ಲೇ ಬರ್ತೇಶ್ ಅಂತ, ಅವ್ರ ಅಡ್ಡ ಹೆಸರು ಶಿರಟ್ಟಿ. ನಿಮ್ಮ ಅಪ್ಪನ ಹೆಸರು ಬರ್ತೇಶ್, ನಿನಗೆ ಗೊತ್ತಿಲ್ಲ ಕರೆ ಸತ್ಯ. ನೋಡಪ್ಪ, ನಿನ್ನ ಹೆಸರು ಮೇಲೆ 25 ಕೋಟಿ ಜಮಾ ಆಗ್ಯಾವ, ನಡಿ ತೊಗೊಂಬರು, ನಾ ಬರ್ತೀನಿ ಜೋಡಿ ಬ್ಯಾಂಕ್ ಸಹಿ ಮಾಡಕ್ಕೆ. ಭಾಳ ಮಂದಿ ಹೇಳ್ಯಾರ ನಂಗೆ. ಅಕ್ಕ ಹೆಂಗೆ ನಮ್ಮಲ್ಲಿ ಹುಚ್ಚಿಗಿಚ್ಚೈತೈತೆ ನಿನಗೆ? ಯಾರು ನನ್ನ ಹೆಸರನ್ನ ಇರಬೇಕಿಲ್ಲಪ್ಪ. ನಿಮ್ಮ ಅಪ್ಪನ ಹೆಸರು ಬರ್ತೇಶ್ ಓನೆಲ್ಲ ಹೇಳಕತ್ತೈತಿಳು. ಓನ್ ಹೇಳ್ರಿ, ಮತ್ತೊಬ್ರು ಯಾರು ಇರ್ಬೋದು. ಮತ್ತು ನಮ್ಮ ಅಪ್ಪ ಇಂಥ ಗುಡ್ಸಲ್ನ್ಯಾಗ ಸತ್ತಂದ್ರೆ ಮತ್ತು ನನ್ನ ಹೆಸರು ಮ್ಯಾಗ 25 ಕೋಟಿ ಹೆಂಗೆ ಇಡ್ತಾನೋ? ಹಿಂಗೆ ಕೇಳ್ತಾನೆ ನೀವು. ಅವಾಗಂತಾನೋ, ಕ್ಷಮಾ ಮಾಡಪ್ಪ, ನಿಮ್ಮ ಅಪ್ಪನ ಚಡ್ಡಿ ದೋಸ್ತನ, ಸಣ್ಣ ಬಾಲ್ಯ ಕಾಲದಿಂದ ದೋಸ್ತು. ನಿಮ್ಮ ಅಪ್ಪ ಸಾಯೋ ಕಾಲದಾಗ ಒಂದು 5 ರತ್ನದು ಮಾರಿ ಬ್ಯಾಂಕ್ನಾಗ ರೊಕ್ಕ ಇಟ್ಟಿದ್ದ. 25 ವರ್ಷ ವಯಸ್ಸಾಗತ್ತೆ, ನಿನ್ನ ಹೆಸರು ಮ್ಯಾಗ ಘೋಷಣೆ ಆಗಬೇಕು, ನಿನಗೆ ಸಿಗ್ಬೇಕಂತ ಮಾಡಿಟ್ಟೋಗ್ಯಾನು. ಅದಕ್ಕೆ ನೀ ಇನ್ನಕ್ಕ ಗೊತ್ತಿಲ್ಲದ ರಿಕ್ಷಾ ನಡೆಸಾಗ್ತಿದ್ದಿ, ತಪ್ಪು ತಿಳ್ಕೊಬೇಡ. ನಡಿ, ನಾ ಅದನ್ನು ನನ್ನ ಜೊತೆ ಬರ್ತೀವಿ ನೋಡಿ, ನಿನ್ನ ರೊಕ್ಕ ನೀನು ಕೊಡಿಸಿರ ಆತಲು. ನಡಿ ಕಾಕ ಅಂದ. ನಡಿ ಕಾಕ ಅಂದ. ಕಾಕನ ಕೈ ಹಿಡ್ಕೊಂಡು ಹೋದ್ನು ಬ್ಯಾಂಕಿಗೆ. ಹೋಗಿ ಸಹಿ ಮಾಡಿದ, ರೊಕ್ಕ ಕೊಟ್ಟರು. ನೀವೇನು ಮಾಡಿದ? ಒಂದು 100 ರಿಕ್ಷಾ ತೊಗೊಂಬ ಇಲ್ಲೇ. ಯಾಕೆ ಡ್ರೆಸ್ ಹಾಕ್ಕೊಂಡು, ಬಂಗಾರ ಚೈನ್ ಹಾಕ್ಕೊಂಡು, ಕೈಯಾಗ ಕಡ್ಗ ಹಾಕ್ಕೊಂಡು, ಕಿವ್ಯಾಗ ಬುಡಿ ಹಾಕ್ಕೊಂಡು ನಿತ್ತಲೇ ಆರ್ಡರ್ ಮಾಡಿದ. ಯಾಕೆ? 25 ಕೋಟಿ ತರಿಸ್ಕೊಂಡ. ದೊಡ್ಡ 25 ಲಕ್ಷ ರೂಪಾಯಿ ಕೊಟ್ಟು ಕಾರ ತರಿಸಿದ. ಕಾರ್ನಾಗ ಕೂತು ನೋಡಿ, ರಿಕ್ಷಾ ನಡೆಸಿ ಹೊಟ್ಟೆ ತುಂಬಿಕೊಳ್ಳು ಮನುಷ್ಯ. ಬ್ಯಾಂಕ್ ಮುಂದೆ ಕಾರ್ ಬತ್ತು, ಕೊಳ್ಳಾಗ ಚೈನ್ ಬತ್ತು. 100 ಒಂದಲ್ಲ 100 ರಿಕ್ಷಾ ಕೊಂಡು ತಗೊಂಡು ಗರೀಬಿಗೆ ರಿಕ್ಷಾ ಡ್ರೈವರ್ ಮಾಡಿಬಿಟ್ಟು ಕೊಟ್ಟು ಬಿಟ್ಟ. ಯಾಕೆ ಹಿಂಗಾತು? ಸ್ವಾಧೀನ ಒಮ್ಮೆ 25 ಕರೋಡ್ಪತಿ ಆದ. ಯಾವ ಪತಿ ಆದ? ರಿಕ್ಷಾಪತಿ ಇದ್ದ. ರಿಕ್ಷಾ ಡ್ರೈವರ್ ಒಂದೋ ದಿವಸನಾಗ ಕರೋಡಪತಿ ಆಗಿಬಿಟ್ಟ. ಹೆಂಗ ಇದ್ರೆ ಅವನಿಗೆ ಹೇಳ್ರಿ, ರಿಕ್ಷಾ ನಡ್ಸಾಕತಿ ಸುಳ್ಳು ಕರೇನೋ? ರಿಕ್ಷಾ ಡ್ರೈವರ್ 25 ವರ್ಷ ಇದ್ದಿದ್ದು ಕರೇನೋ ಸುಳ್ಳು? ಇದ್ದೋ ಇಲ್ಲೋ? ಕರೆ ಅವನ ಹೆಸರು ಮ್ಯಾಗ ಕರಡೋ ರೊಕ್ಕಿದ್ದು, ಅದು ಕರೇನೋ ಸುಳ್ಳು? ಕೇಳಾಕತಿರ್ಲಿ ಎಚ್ಚರಾಗಿ ಪ್ರವಚನ್. ನಿಮ್ಮ ಬ್ಯಾಲೆನ್ಸ್ನಾಗೂ ಸಿದ್ಧ ಪರಮೇಷ್ಠಿ ಆಗುವಂತ ಡೆಪಾಸಿಟ್ ಐತ್. ನಿಮ್ಮ ಆತ್ಮನೊಳಗು ಮಹಾವೀರ ಭಗವಾನ್ ಆಗುವಂತ ಸಾಮರ್ಥ್ಯ ಐತ್. ಅನಾಥ ನಿಮ್ಮ ಅತ್ತಿ ಮಹಾವೀರ ಅಂತ ಸುಮ್ಮ ಹೆಸರಿಟ್ಟಿಲ್ಲ. ಅದ್ರ ಹಿಂದೆ ಹೆಸರಿಡಕ್ಕೆ ಕಾರಣ ಇತ್ತು. ಸ್ವಾತಿ ಮಳಿ ಹಣ್ಣಿ ಸಿಂಪ್ಯಾಗಿ ಬಿದ್ರ ಸ್ವಾತಿ ಮುತ್ತಕತಿ. ಹಂಗ ರಕ್ತತ್ರ ರೂಪಿ ಗುರುಗೋದ ವಾಣಿ ಕೇಳಿ ಆಚರಿದ ತಂದ್ರ ನಿನ್ನ ಆತ್ಮ ಪೂಜ್ಯ ಆಗ್ತಾನೋ. ತೀರ್ಥಂಕರ್ ಮಾತಾನ್ಕಿಂತ ದೊಡ್ಡ ಸ್ಥಾನ ಅರಿಕಾ ಮಾತಾಜಿ ಆಗ್ತಾಳು. ಆ ಶಕ್ತಿ ನಿನ್ನ ಆತ್ಮನೊಳಗೆ ಐತಿ ಅಂತ ನಮ್ಮ ಆಚಾರ್ಯಗಳ, ನಮ್ಮ ಜಿನವಾಣಿ ಮಾತಾ, ನಮ್ಮ ಹಡ್ದವ್ವ ಎಂದೋ ಹೇಳ. ಕರೆ ನಾವು ಹುಚ್ಚರಂಗೆ ರಿಕ್ಷಾ ನಡ್ಸಾಕತ್ತಿದ್ದೀವಿ ರೀ. ಹುಚ್ಚರಂಗೆ ರಿಕ್ಷಾ ನಡ್ಸಾಕತ್ತಿದ್ವಿ. ಯಾಕೆ? ನಮ್ಗೆ ಗೊತ್ತಾಯಿಲ್ಲ ನಾವು ಕರೋಡಪತಿ ಇದೀವಂತ.
ಆ ಹುಡುಗನ ಹೆಸರು ಮ್ಯಾಗ ಅವ್ರ ಅಪ್ಪ ಅವಾಗ 5 ಕೋಟಿ ಇಟ್ಟಾನ. ನೀವು ಈಗ ಅವ್ನು ಕರೋಡಪತಿ ಅಂತ ಕರಿತೀರಿ ಎಷ್ಟೋ ಮಂದಿನ. ಅವನ ಹೆಸರು ಮ್ಯಾಗ ಕರೋಡ್ ರೊಕ್ಕ ಇಲ್ಲ ಕರೆ ಕರೋಡಪತಿ ಅಂತಾರೆ. ಅವ್ನು ವೇಷ ಭೂಷಣ, ಅವ್ನು ಇರೋ ಸ್ಟೈಲ್, ಅವನ ಮಣಿ, ಅವನ ಕಾರ, ಗೋಡ ಗಾಡಿ ನೋಡಿ ಕರೋಡಪತಿ ಮನುಷ್ಯಪ್ಪ ಅವ, ಭಾಳ ದೊಡ್ಡ ಮನುಷ್ಯಪ್ಪ ಅವ ಅಂತ ಕರಿತೀವಿ. ಕರೆ ಆ ಹುಡುಗ 25 ವರ್ಷ ಆತ ರಿಕ್ಷಾ ನಡ್ಸಕತ್ತಾನು. ಅವನ ಹೆಸರು ಮ್ಯಾಲೆ ಬ್ಯಾಂಕ್ನಾಗ ಅಕೌಂಟ್ನಾಗ 5 ಲಕ್ಷ ಇಟ್ಟು ಅವ್ರ ಅಪ್ಪ ಸತ್ತು ಹೋಗ್ಯಾನು. 5 ಕೋಟಿ, ಲಕ್ಷ ಅಲ್ಲ 5 ಕೋಟಿ ಇಟ್ಟು ಸತ್ತು ಹೋಗ್ಯಾನು. 5 ಕೋಟಿ ಯಾರ ಹೆಸರು ಮ್ಯಾಲೆ ಬ್ಯಾಂಕ್ನಾಗ ಡಿಪಾಸಿಟ್ ಅದಾವ ಅವ್ನು ಕರೋಡಪತಿನೋ ಏನು ರಿಕ್ಷಾ ಡ್ರೈವರ್? ಹೇಳ್ರಿ ನೀವು, ಅವ್ನು ಕರೋಡಪತಿನೋ ಏನು ರಿಕ್ಷಾ ಡ್ರೈವರ್? ಯಾಕ ದಾಖಲಾತಿ ಫಿಕ್ಸ್ ಐತಿ, ಅವನ ಹೆಸರು ಮ್ಯಾಗ ಅದಾವ. ಅಪ್ಪ ಇಟ್ಟಿದ್ದು ಕರೇನ, ದೋಸ್ತಗಟ್ಟ ಗೊತ್ತೈತಿ. ಕರೆ ಈ ಬಾಬಾ ಗೊತ್ತಿಲ್ಲ, ಇವು ರಿಕ್ಷಾನ ನಡ್ಸಕತ್ಯಾನ. ಅವ ಗೊತ್ತಿಲ್ಲ. ಯಾರು ಹೇಳ್ರು ನಂಬವಲ್ಲ, ನೀವು ನಂಬೇಲಿನ ತಕ್ಕ ಎಷ್ಟೋ ಸಾಧುಗಳು ಬಂದು ಹೇಳು, ಎಷ್ಟೋ ಆಚಾರ್ಯಗಳು ಬಂದು ಹೇಳೋದು. ಅವ್ರು ಹೇಳಿ ಹೋಗ್ತಾರೋ ನಾವು ಕೇಳಿ ಹೋಗೋದ, ಅವ್ರು ಹೇಳಿ ಹೋಗ್ತಾರೋ ನಾವು ಕೇಳಿ ಹೋಗೋದ. ಮತ್ತು ಸಂಜೆಗೆ ನಮ್ಮದು ಇದ್ದದ್ದ ಇಲ್ಲ. ಪರಿವರ್ತನ ಜಗದ ನಿಯಮ. ಪರಿವರ್ತನೆ ಆಗಬೇಕು. ಚಿಂತನ ಮಂಥನ ಮನನ ಮಾಡಬೇಕು, ನಿಧಿಧ್ಯಾಸ ಮಾಡಬೇಕು. ನನ್ನ ಆತ್ಮನೊಳಗೆ ಪರಮಾತ್ಮ ಅಸ್ತಿತ್ವ ಐತಿ. ಹೆಂಗೆ ಬೀಜಿನೊಳಗೆ ವೃಕ್ಷ ಐತಿ, ಆ ಬೀಜ ನೀವು ಭೂಮಿಯಾಗ ಬಿತ್ತೀವಿ ವೃಕ್ಷ ಮಾಡ್ಬೋದು. ಹಂಗೆ ಈ ಆತ್ಮನೊಳಗೆ ಪರಮಾತ್ಮ ಆಗೋ ಸಾಮರ್ಥ್ಯ ಐತಿ. ಈ ಬೌದ್ಧಾಗ ಭಕ್ತಿ ರೂಪಿ ಬೀಜ ಬಿತ್ತರಿ ಮುಂದಿನ ಬೌದ್ಧ ಮುಕ್ತಿ ರೂಪಿ ಫಲ ಪಡಿ. ಜೈ बोलो अहिंसा वीतरागमय आदर्श धर्म के परम वीतराग दिगंबर मुद्रा की द्वादशांग जिनवानी माता की। क्या दिल